ಕನ್ನಡ ಮಿರಾಕಲ್ ಟಚ್ ಡಾಕ್ಟರ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ನವ್ಯ. ಎಸ್ ವೀಕ್ಷಕರೇ, ಇಷ್ಟು ದಿನ ನಾವು ಬಂಜತನದ ಕುರಿತಾಗಿ ಮತ್ತು ಯಾವೆಲ್ಲ ರೀತಿಯಾದಂತಹ ಪ್ರೆಗ್ನೆನ್ಸಿ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಡಾಕ್ಟರ್ ಇವತ್ತು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ರು. ಆದರೆ ಇವತ್ತು IVF ಟ್ರೀಟ್ಮೆಂಟ್ನಿಂದ ಟ್ವಿನ್ಸ್ ಮಕ್ಕಳಿಗೆ ಯಾವ ರೀತಿಯಾದಂತಹ ಪೋಷಣೆಗಳನ್ನು ಮಾಡಬೇಕಾಗತ್ತೆ, ಅವರಿಗೆ ಯಾವ ರೀತಿಯಾದಂತಹ ಕೇರನ್ನು ಮಾಡಬೇಕಾಗುತ್ತೆ, ಅವರು ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಮಿರಾಕಲ್ IVF ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅವರಿದ್ದಾರೆ. ಸೊ ಫಸ್ಟ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರೆ, ನೀವು ಡಾಕ್ಟರ್ ಹತ್ರ ಮಾತನಾಡಬೇಕು ಅಂತ ಇದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ನಂಬರ್ಗೆ ನೀವು ಕರೆಯನ್ನ ಮಾಡೋ ಮೂಲಕ ನೀವು ನಮ್ಮ ಕಾರ್ಯಕ್ರಮದ ಮೂಲಕ ಡಾಕ್ಟರ್ ಜೊತೆ ಮಾತನಾಡಬಹುದು. ಅಥವಾ ನೀವು ಡಾಕ್ಟರ್ನ ನೇರವಾಗಿ ಭೇಟಿ ಆಗಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ಕರೆಯನ್ನ ಮಾಡೋ ಮೂಲಕ ನೀವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಇನ್ನು ಮ್ಯಾಮ್, ಸಾಕಷ್ಟು ಜನ ಹೇಳ್ತಾರೆ IVF ಟ್ರೀಟ್ಮೆಂಟ್ ಪಡೆದವರು ಸಾಕಷ್ಟು ಜನಕ್ಕೆ ಟ್ವಿನ್ಸ್ ಬೇಬಿ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಈ ಒಂದು ಟ್ವಿನ್ಸ್ ಬೇಬಿ ಆಗೋದ್ರೆ ತ್ರಿವಳಿ ಮಕ್ಕಳು ಕೂಡ ಆಗುತ್ತಾ, ಟ್ವಿನ್ಸ್ ಆಗುತ್ತಾ? ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಮ್ಯಾಮ್. ಕರೆಕ್ಟು. ನೀವು ಕೇಳಿದ ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಈ IVF ಟ್ರೀಟ್ಮೆಂಟ್ ಪಡೆದವರಲ್ಲಿ ಈವನ್ ಫಾರ್ ದ್ಯಾಟ್ ಮ್ಯಾಟರ್ IUI ಟ್ರೀಟ್ಮೆಂಟು ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಲೆವೆಲ್ ಇದು ಟ್ರೀಟ್ಮೆಂಟು. ಈ ಥರ ಟ್ರೀಟ್ಮೆಂಟ್ ಪಡೆದವರಲ್ಲಿ ಟ್ವಿನ್ಸ್ ಆಗುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಯಾತಕ್ಕೆ ಟ್ವಿನ್ಸ್ ಆಗುತ್ತೆ ಅಂದರೆ ಇದರಲ್ಲಿ ನೋಡಿ, ನಾನು ಫಸ್ಟಿಂದ ಹೇಳ್ಕೊಂಬಂದೆ, ಈ ಪ್ರೆಗ್ನೆನ್ಸಿ ಆಗೋದಕ್ಕೆ ವೆದರ್ ಇಟ್ ಈಸ್ ಸ್ವಾಭಾವಿಕವೇ ಆಗಲಿ, IUI ಆಗಲಿ, IVF ಆಗಲಿ, ಒಟ್ಟಿನಲ್ಲಿ ಪ್ರೆಗ್ನೆನ್ಸಿ ಆಗಬೇಕು ಅಂತಂದರೆ ಬೇಸಿಕ್ ಫಿಸಿಯಾಲಜಿ ಏನಿರುತ್ತೆ ಅಂದರೆ ಆ ಎಗ್ ಅಂತ ಏನು ಹೇಳ್ತೀವಿ ಲೇಡೀಸಲ್ಲಿ, ಆ ಮೊಟ್ಟೆ ಅಂತ ಹೇಳ್ತೀವಿ, ಅದಕ್ಕೆ ಸ್ಪರ್ಮ್ ಹೋಗಿ ಒಳಗೆ ಹೋಗಿ ಅದು ಒಂದು ಕಂಪ್ಲೀಟ್ ಒಂದು ಫುಲ್ ಒಂದು ಮಾಸ್ ಆಗಿ ಆ ಭ್ರೂಣ ಏನಾಗುತ್ತೆ ಅದು ಪ್ರೆಗ್ನೆನ್ಸಿ ಆಗುತ್ತೆ ಮುಂದೆ. ಸೊ ಈ ಯಾವುದೇ ಟ್ವಿನ್ಸ್ ಆಗಲಿ ಅಥವಾ ತ್ರಿವಳಿ ಮಕ್ಕಳಾಗಲಿ, ಟ್ರಿಪ್ಲೆಟ್ಸ್ ಅಂತೀವಿ ಇಂಗ್ಲೀಷ್ನಲ್ಲಿ, ಆದಾಗ ಏನಾಗುತ್ತೆ, ಈ IVF ಅಥವಾ ಈ ಕೃತಕ ಗರ್ಭಧಾರಣೆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಆ ಎಗ್ ಇದೆ ನೋಡಿ, ಅದಕ್ಕೆ ಸ್ಪರ್ಮ್ ಒಂದು ಎಗ್ ಪ್ಲಸ್ ಒಂದು ಸ್ಪರ್ಮ್ ಇಸ್ ಈಕ್ವಲ್ ಟು ಒಂದು ಎಂಬ್ರಿಯೋ ಅಲ್ವಾ. 1+1 ಇಸ್ ಈಕ್ವಲ್ ಟು ಒಂದು ಭ್ರೂಣ ಆಗುತ್ತೆ, ಒಂದು ಎಂಬ್ರಿಯೋ ಆಗುತ್ತೆ. ಈ IUI ಅಥವಾ IVFಲ್ಲಿ ಏನಾಗುತ್ತೆ ಅಂತಂದರೆ ಆ ಮೊಟ್ಟೆಗಳನ್ನೇ ಜಾಸ್ತಿ ಪ್ರೊಡ್ಯೂಸ್ ಆಗೋ ಥರ ನಾವು ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಅಂದರೆ ನಮಗೆ ನಂಬರ್ ಆಫ್ ಎಗ್ಸ್ ವಾಟ್ ವಿ ಗೆಟ್ ಈಸ್ ಮೋರ್, ನಮಗೆ ಜಾಸ್ತಿ ಎಗ್ಸ್ ಬರಬೇಕಾಗತ್ತೆ. ಸೊ ಮೋರ್ ಎಗ್ಸ್ ಬಂದಾಗ ನಾವು ಮೋರ್ ಸ್ಪರ್ಮ್ಸ್ ಇರುತ್ತಲ್ವ ಅದರಲ್ಲಿ, ಅಂದರೆ ಒಂದು ಎಗ್ಗಿಗೆ ಒಂದು ಸ್ಪರ್ಮ್ ಅಂದೆ, ಸೊ ಜಾಸ್ತಿ ಎಗ್ಸ್ ಬಂದಿರುತ್ತೆ. 3, 4 IUIಯಲ್ಲಿ ಬರುತ್ತೆ, ಅಬೌಟ್ 3 ಅಂತ ಇಟ್ಕೊಳ್ಳಿ IUIಯಲ್ಲಿ. ಇನ್ನು IVFಲ್ಲಿ ನಾವು ಜಾಸ್ತಿ ಭ್ರೂಣಗಳನ್ನ ತಯಾರಿ ಮಾಡ್ತೀವಿ, ಯಾಕಂದರೆ ನಮಗೆ ಜಾಸ್ತಿ ಎಗ್ ಬಂದಿರುತ್ತೆ. ಆ ಒಂದು ಎಗ್ಗಿಗೆ ಒಂದು ಸ್ಪರ್ಮ್ ಹಾಕಿದರೂ ಕೂಡ ಜಾಸ್ತಿ ಎಗ್ಗಿಗೆ ಪ್ರತಿಯೊಂದಕ್ಕೂ ಒಂದೊಂದು ಸ್ಪರ್ಮ್ ಹಾಕಿ ಒಟ್ಟಾರೆ ನಾವು ಜಾಸ್ತಿ ಭ್ರೂಣಗಳನ್ನು ತಯಾರು ಮಾಡಿಟ್ಟಿರ್ತೀವಿ. ಸೊ ಆ ಜಾಸ್ತಿ ಭ್ರೂಣಗಳು ತಯಾರಾದಾಗ ಆ ಭ್ರೂಣಗಳನ್ನ ನಾವು ಆಕೆಯ ಗರ್ಭಕೋಶದೊಳಗಡೆ ಬಿಟ್ಟಾಗ ಅಥವಾ ಈವನ್ IUIಯಲ್ಲಿ ಆ ಮೊಟ್ಟೆಗಳು ಜಾಸ್ತಿ ರಪ್ಚರ್ ಆದಾಗ ಆ ಭ್ರೂಣಗಳು ಪ್ರೊಡ್ಯೂಸ್ ಆಗುವಂಥದ್ದು ಜಾಸ್ತಿ. ಒಂದು ಭ್ರೂಣದಿಂದ ಒಂದು ಮಗು ಬರುತ್ತೆ, ಸೊ ಜಾಸ್ತಿ ಭ್ರೂಣದಿಂದ ಜಾಸ್ತಿ ಮಕ್ಕಳು ಬರುತ್ತೆ. ಮೋರ್ ಎಂಬ್ರಿಯೋ ಏನು ಫಾರ್ಮ್ ಆಗಿರುತ್ತೆ ಅದರಿಂದ ಜಾಸ್ತಿ ಮಕ್ಕಳಾಗುತ್ತೆ. ಈ IUIಯಲ್ಲಿ ತಂತಾನೇ ಪ್ರೆಗ್ನೆನ್ಸಿ ಆಗುತ್ತೆ, ಜಾಸ್ತಿ ಮೊಟ್ಟೆಗಳು ಒಡೆದು ತಂತಾನೇ ಪ್ರೆಗ್ನೆನ್ಸಿ ಆಗುತ್ತೆ, ಅಂದರೆ ಟ್ವಿನ್ಸೇ ಆಗಲಿ 2 ಮಕ್ಕಳಾಗುತ್ತೆ ಆ ಥರ. ಬಟ್ IVFಗೆ ಬಂದಾಗ ನಾನು ಹೇಳಿದೆ ನೋಡಿ, ನಾವು ಜಾಸ್ತಿ ಭ್ರೂಣಗಳನ್ನು ತಯಾರಿಸಿರ್ತೀವಿ. ಬಿಕಾಸ್ ಎಗ್ಸ್ ಜಾಸ್ತಿ ಇರೋದ್ರಿಂದ ನಾವು ಜಾಸ್ತಿ ಭ್ರೂಣಗಳನ್ನು ತಯಾರಿಸಿರ್ತೀವಿ. ಆ ಭ್ರೂಣಗಳು ಏನು ತಯಾರಿಸಿರ್ತೀವಿ ಎಂಬ್ರಿಯೋಸು, ಅದನ್ನು ನಾವು ಗರ್ಭಕೋಶದೊಳಗಡೆ ಬಿಟ್ಟಾಗ ಯೂಶ್ವಲಿ ನಮಗೆ ರೂಲ್ಸ್ ಪ್ರಕಾರ 3 ಎಂಬ್ರಿಯೋಸ್ನ ಆಕೆಯ ಗರ್ಭಕೋಶದೊಳಗಡೆ ಬಿಡುವ ಅನುಮತಿ ಇದೆ. ಒಂದನ್ನೇ ಬಿಡಬೇಕಂತ ಇಲ್ಲ, 1 ಬಿಡ್ಬೋದು, 2 ಬಿಡ್ಬೋದು, ಹಬ್ಬ ಅಂದರೆ ಜಾಸ್ತಿ ಅಂದರೆ ನಾವು 3 ಭ್ರೂಣಗಳನ್ನು ಬಿಡ್ಬೋದು ಆಕೆಯ ಗರ್ಭಕೋಶದೊಳಗಡೆ. ಸೊ ಹಾಗೆ ನಾವು 3 ಭ್ರೂಣಗಳನ್ನು ಬಿಟ್ಟಾಗ ಅದೃಷ್ಟವಶಾತ್ತೋ ದುರದೃಷ್ಟವಶಾತ್ತೋ ಗೊತ್ತಿಲ್ಲ, ಯಾಕಂದರೆ ಅದ್ರ ಬಗ್ಗೆ ಇನ್ನು ಮುಂದೆ ತಿಳಿ ಹೇಳೋಣ. ಒಟ್ಟಿನಲ್ಲಿ ನಮಗೆ 3 ಭ್ರೂಣಗಳನ್ನು ಬಿಟ್ಟಾಗ ಅದು ಒಂದು ಪ್ರೆಗ್ನೆನ್ಸಿನೂ ಆಗ್ಬೋದು, ಒಂದಾಗಿ ಕಂಟಿನ್ಯೂ ಆಗ್ಬೋದು, ಉಳಿದ 2 ಹಾಗೆ ಚಿಕ್ಕದಾಗಿ ಅವು ಕುಸಿದು ಹೋಗ್ಬಿಡ್ಬೋದು, 2 ಪ್ರೆಗ್ನೆನ್ಸಿ ಆಗ್ಬೋದು, 3
ತನಕ ಆಗ್ಬೋದು. ಸೊ ನಾವು 3 ಎಂಬ್ರಿಯೋಗಳನ್ನು ಒಳಗಡೆ ಬಿಟ್ಟಾಗ ಅದು ಒಂದೇ ಬೇಬಿನೂ ಪ್ರೊಡ್ಯೂಸ್ ಆಗ್ಬೋದು, 2 ಬೇಬಿನೂ ಪ್ರೊಡ್ಯೂಸ್ ಆಗ್ಬೋದು, 3 ಬೇಬಿನೂ ಪ್ರೊಡ್ಯೂಸ್ ಆಗ್ಬೋದು, ಅಥವಾ ಏನು ಪ್ರೊಡ್ಯೂಸ್ ಆಗದೇನೂ ಇರಬಹುದು. ಹಾಗೆ ಅದು ನಂಬರ್ ಆಫ್ ಎಂಬ್ರಿಯೋಸ್ ಅಂದರೆ ಆ ಭ್ರೂಣಗಳು ಜಾಸ್ತಿ ಬಿಡೋದ್ರಿಂದ ಅವರಿಗೆ ಸಿಂಗಲ್ಲು, ಡಬ್ಬಲ್ಲು, ಟ್ವಿನ್ಸು ಅಥವಾ ಟ್ರಿಪ್ಲೆಟ್ಸು ಈ ಥರ ಪ್ರೆಗ್ನೆನ್ಸಿ ಜಾಸ್ತಿ ಆಗುವಂಥ ಚಾನ್ಸ್ ಆಕೆಯಲ್ಲಿರುತ್ತೆ. ಸೊ ಈ ಎಂಬ್ರಿಯೋಸ್ ನಾವು ಒಳಗಡೆ ಏನು ಬಿಡ್ತೀವಲ್ಲ ಅವು ಎಲ್ಲವೂ ಪ್ರೆಗ್ನೆನ್ಸಿ ಆಗಿ ಕಂಟಿನ್ಯೂ ಆಗಲ್ಲ. ಅಂದರೆ 1 ಎಂಬ್ರಿಯೋ ಹಾಕಿದರೆ ಅದು ಏನೂ ಆಗದೆ ಇರ್ಬೋದು, ಅಥವಾ 3 ಹಾಕಿದ್ದು 1 ಆಗ್ಬೋದು, 3 ಹಾಕಿದ್ದು ಏನೂ ಆಗದೆ ಇರ್ಬೋದು. ನಾವು ಕೆಲವರಿಗೆ ಅದು ಏನು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಲ್ಲ, 3 ಸತ್ತು ಹೋಗ್ಬೋದು ಒಳಗಡೆ ಅನ್ನೋಕ್ಕೋಸ್ಕರ 2 ಅಥವಾ 3 ನಾವು ಒಳಗಡೆ ಎಂಬ್ರಿಯೋಸ್ನ ಯೂಶ್ವಲಿ IVFಲ್ಲಿ ಬಿಡ್ತೀವಿ. ಹಾಗಾಗಿ IVFನಲ್ಲಿ ಮಕ್ಕಳು ಟ್ವಿನ್ಸ್ ಅಥವಾ ತ್ರಿವಳಿ ಆಗುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಮ್ಯಾಮ್ ಇನ್ನು ಈಗ ಟ್ವಿನ್ಸ್ ಗರ್ಭಿಣಿ ಆಗಿರ್ತಾರೆ, IVF ಟ್ರೀಟ್ಮೆಂಟಿಂದ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ. ಸೊ ಅವ್ರಿಗೆ ಟ್ವಿನ್ಸ್ ಬೇಬಿ ಇರುತ್ತೆ ಅಂತ ಕೂಡ ಖಚಿತ ಆಗುತ್ತೆ. ಅವ್ರಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟನ್ನು ನೀವು ಕೊಡ್ತೀರಾ, ಯಾವ ರೀತಿ ಕೇರ್ ಮಾಡ್ತೀರಾ ಅಂತ? ಹಾಂ, ಕರೆಕ್ಟ್. ನಾವು ಇವಾಗ ಅವರಿಗೆ ಟ್ವಿನ್ಸ್ ಆಯ್ತಂತ ಫಸ್ಟೇ ನಮಗೆ ನಾನು ಕಳೆದ ಎಪಿಸೋಡ್ನಲ್ಲೇ ಹೇಳಿದೆ, ಯೂಶ್ವಲಿ ನಮ್ಗೆ ಆ ಬ್ಲಡ್ ಟೆಸ್ಟಿಂದ ಗೊತ್ತಾಗುತ್ತೆ. ಲೈಕ್ ಸಿಂಗಲ್ ಪ್ರೆಗ್ನೆನ್ಸಿ ಆದರೆ ಅಥವಾ ಪ್ರೆಗ್ನೆನ್ಸಿ ಚೆನ್ನಾಗಿಲ್ಲದೆ ಇದ್ದರೆ ಬ್ಲಡ್ ಟೆಸ್ಟ್ದು ವ್ಯಾಲ್ಯೂ ಕಡಿಮೆ ಬರುತ್ತೆ. ಅಂದರೆ ಬೀಟಾ HCG ಅಂತ ಏನು ಟೆಸ್ಟ್ ಮಾಡ್ತೀವಲ್ಲ ಅದರ ವ್ಯಾಲ್ಯೂ ಕಡಿಮೆ ಇರುತ್ತೆ, ಯೂಶ್ವಲಿ 500, 600, 1000 ಆಚೆ ಈಚೆ ಇರುತ್ತೆ. ವೆರಸ್ ಟ್ವಿನ್ಸ್ ಆರ್ ಎಬವ್ ಇತ್ತು ಅಂತಂದರೆ ಅದು 5000ಕ್ಕಿಂತ ಆ ಬ್ಲಡ್ದು ವ್ಯಾಲ್ಯೂ ಮುಂದಕ್ಕೆ ಹೋಗಿರುತ್ತೆ, 5000ವನ್ನು ದಾಟಿರುತ್ತೆ ಆ ಬ್ಲಡ್ ವ್ಯಾಲ್ಯೂ. ಸೊ ಅದು ಇಂಪಾರ್ಟೆಂಟ್ ನಮಗೆ. ಅದು ವ್ಯಾಲ್ಯೂಯಿಂದಲೇ ನಮಗೊಂದು ಐಡಿಯಾ ಬರುತ್ತೆ ಪ್ರೆಗ್ನೆನ್ಸಿ ಚೆನ್ನಾಗಿರಬೇಕು ಮೋಸ್ಟ್ ಪ್ರಾಬಬ್ಲಿ. ಯಾಕಂದರೆ ಬೀಟಾ HCG ಆ ಪ್ರೆಗ್ನೆನ್ಸಿ ಹೇಗಿದೆ, ಪರ್ಫಾರ್ಮೆನ್ಸ್ ಆಫ್ ಪ್ರೆಗ್ನೆನ್ಸಿನ ಹೇಳುತ್ತೆ ಬೀಟಾ HCG. ಸೊ ಅದು ಒಂದು ವ್ಯಾಲ್ಯೂಯಿಂದ ನಮಗೊಂದು ಅಂದಾಜು ಬರುತ್ತೆ. ನೆಕ್ಸ್ಟ್ 2ನೇದು ಏನು ಮಾಡ್ತೀವಿ, ಬೇರೆ ಸ್ಕ್ಯಾನಿಂಗು ಇದನ್ನೆಲ್ಲ ಟೆಸ್ಟ್ಗಳು ಮಾಡ್ತೀವಿ. ಹಾಗಾಗಿ ನಮಗೆ ಟ್ವಿನ್ಸ್ ಇದೆ ಅನ್ನೋದನ್ನು ಫಸ್ಟು ಖಚಿತಪಡಿಸ್ಕೊಳ್ತೀವಿ. ಖಚಿತಪಡಿಸ್ಕೊಂಡ ಮೇಲೆ ಅವ್ರದ್ದು ಕೇರು ಒಂದೇ ಮಗು ಹೊತ್ತುಕೊಂಡಿರುವ ಗರ್ಭಿಣಿ ಹೆಂಗಸರಿಗಿಂತ ಭಿನ್ನವಾಗಿರುತ್ತೆ. ಯಾಕೆ ಭಿನ್ನವಾಗಿರುತ್ತೆ ಅಂದರೆ ಇದರಲ್ಲಿ 3 ಥರದಲ್ಲಿ ಯೋಚನೆ ಮಾಡಬೇಕು ನೀವು. ಒಂದು, ಆಕೆ ಪ್ರೆಗ್ನೆಂಟೇ ಆಗಿಲ್ಲ ಅಂತ ನಮ್ಮ ಹತ್ರ ಬಂದಾಕೆ, ಆಕೆಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಸ್ಕ್ಯಾನ್ ಎಲ್ಲ ಮಾಡಿ IVF ಮಾಡಿ ಎಂಬ್ರಿಯೋಸ್ ರೆಡಿ ಮಾಡಿ ಇಷ್ಟೆಲ್ಲ ಪ್ರಯತ್ನ ಬಿದ್ದು ಅವರು ಬಂದು ಹೋಗಿ ಕಾಸು ಖರ್ಚು ಮಾಡಿ ಪ್ರೆಗ್ನೆಂಟ್ ಆದಾಕೆ, ಇದು ಒಂದು ಕಷ್ಟ. 2ನೇದು, ಇಂಥವರು ಯೂಶ್ವಲಿ ಏಜ್ ಜಾಸ್ತಿ ಆದ ಮೇಲೆ ಬರ್ತಾರೆ. 25 ವರ್ಷದ 22 ವರ್ಷದ ಹೆಣ್ಮಕ್ಳು ಯಾರು ಮೋಸ್ಟ್ ಆಫ್ ದೆಮ್ ಬಂಜೆತನ ಟ್ರೀಟ್ಮೆಂಟಿಗೆ ಬರಲ್ಲ. ಈ ವಯಸ್ಸು ಚಿಕ್ಕದಿದ್ದಾಗ ಸಾಧಾರಣ ಅವರು ವೆಯ್ಟ್ ಮಾಡ್ತಾರೆ. ಸೊ ವಯಸ್ಸು ಜಾಸ್ತಿ ಆಗಿರುವವರು ನಮ್ಮಲ್ಲಿ ಬರ್ತಾರೆ. ಸೊ ವಯಸ್ಸು ಜಾಸ್ತಿ ಆಗಿರುವ ಹೆಣ್ಣು ಮಕ್ಕಳಿಗೆ ಟ್ವಿನ್ಸ್ ಆದಾಗ ಡೆಫಿನೆಟ್ಲಿ ನಮ್ಮದು ಕೇರ್ ಜಾಸ್ತಿ ಆಗಬೇಕು. 3ನೇದು, ಮ್ಯಾರಿಡ್ ಲೈಫ್ ಜಾಸ್ತಿ ಇರುತ್ತೆ. ಅಂದರೆ ಅವರ ವೈವಾಹಿಕ ಜೀವನ ಬಹಳಷ್ಟು ವರ್ಷ ಆಗಿರುತ್ತೆ. ಮದುವೆ ಆಗಿ 1 ವರ್ಷಕ್ಕೆ ಯಾರು ಮೋಸ್ಟ್ ಆಫ್ ದೆಮ್ ನಾನು ಹೇಳ್ತಾ ಇರೋದು IVFಗೆ ಹೋಗಲ್ಲ. 5 ವರ್ಷ, 6 ವರ್ಷ, 4 ವರ್ಷ ಇದೆಲ್ಲ ದಾಟಿ ಎಲ್ಲ ಥರ ಟ್ರೀಟ್ಮೆಂಟ್ ತೊಗೊಂಡು ತಾವೇ ಟ್ರೈ ಮಾಡಿ ಪ್ರೆಗ್ನೆಂಟ್ ಆಗದಿದ್ದಾಗ ಅವರಿಗೆ IVFಯಿಂದ ಪ್ರೆಗ್ನೆನ್ಸಿ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ಒಂದು, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡು ಕಷ್ಟ ಬಿದ್ದಾಗಿರೋದು, ಆಕೆಗೆ ಏಜ್ ಜಾಸ್ತಿ ಆಗಿರೋದು, ಪ್ಲಸ್ ಮದುವೆಯಾಗಿ ಸುಮಾರು ವರ್ಷ ಆಗಿರೋದು. ಸೊ ಇವೆಲ್ಲ ಒಂದು ಆಸ್ಪೆಕ್ಟ್ ಆಯಿತು. ಇನ್ನೊಂದು ಆಸ್ಪೆಕ್ಟು ಯಾತಕ್ಕೆ ನಾವು ಕೇರ್ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಾ ಇರೋದು. 2ನೇದು ಏನು ಅಂತಂದರೆ ಆಕೆಗೆ ಅದಲ್ಲದೆ ಟ್ವಿನ್ಸ್ ಆಗಿರೋದಕ್ಕೋಸ್ಕರನೇ ರಿಸ್ಕು ಅಮ್ಮನಿಗೆ ಜಾಸ್ತಿ ಇರುತ್ತೆ. ಅರ್ಥಾತ್ ಬಸರಿ ಹೆಂಗಸಿಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಏನಪ್ಪ, ಶುಗರ್ ಬರುವಂಥದ್ದು, BP ಬರುವಂಥದ್ದು, ಕಾಂಪ್ಲಿಕೇಶನ್ ಜಾಸ್ತಿ ಇರೋದ್ರಿಂದ ಕೇರ್ ಜಾಸ್ತಿ ಬೇಕು. ಮಗುವಿಗೂ ಕೂಡ ಪ್ರಾಬ್ಲಮ್ಸ್ ಜಾಸ್ತಿ ಇರೋದ್ರಿಂದ ಕೇರ್ ಜಾಸ್ತಿ ಬೇಕು. ಸೊ ಈ 3 ಕಾರಣಕ್ಕೆ, ಒಂದು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು, 2ನೇದು ಗರ್ಭಿಣಿ ಹೆಂಗಸರಲ್ಲಿ ಟ್ವಿನ್ಸ್ ಮಕ್ಕಳಾದಾಗ ಆಕೆಗೆ ಸಮಸ್ಯೆಗಳು ಜಾಸ್ತಿ ತಲೆದೋರುವ ಕಾರಣ, ಮಗುವಿನಲ್ಲಿ ಕೂಡ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುವ ಕಾರಣ ಇವರಿಗೆ ಕೇರ್ ಜಾಸ್ತಿ ಬೇಕು. ಇನ್ನು ನೀವು ಕೇಳಿದ್ರಿ ಯಾವ ಥರ ಕೇರ್ ಕೊಡ್ತೀರಾ ಅಂತ. ಯಾವ ಥರ ಕೇರ್ ಅಂದರೆ ಸ್ಕ್ಯಾನಿಂಗ್ ಜಾಸ್ತಿ ಸಲ ಮಾಡ್ತೀವಿ, ಬ್ಲಡ್ ಟೆಸ್ಟ್ಗಳು ಸ್ವಲ್ಪ ಪದೇ ಪದೇ ಅವರಿಗೆ ರಿಪೀಟ್ ಆಗುತ್ತೆ, ಚೆಕಪ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಕ್ಯಾನು, ಬ್ಲಡ್ ಟೆಸ್ಟು, ಚೆಕಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಶುಗರ್ ಬರೋ ಕಾರಣ ಶುಗರ್ ಬಗ್ಗೆ ಟೆಸ್ಟ್ಗಳಿರುತ್ತೆ, ಪ್ಲಸ್ ಥೈರಾಯ್ಡ್ ಬಗ್ಗೆ ನೋಡ್ಕೊಳ್ತೀವಿ. ಅದಲ್ಲದೆ ಆ ಸ್ಕ್ಯಾನಿಂಗ್ನಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಫರ್ದರ್ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ತೀವಿ. ಇಂಜೆಕ್ಷನ್ಸು, ಮಾತ್ರೆಗಳು ಜಾಸ್ತಿ ಇರುತ್ತೆ.
ಯಾಕಂದರೆ ಈಕೆಗೆ ನಮಗೆ ಬೇಗ ಡೆಲಿವರಿ ಆಗಬಾರ್ದು. ಟ್ವಿನ್ಸ್ ಇದ್ದವರಿಗೆ ಸ್ವಲ್ಪ ಬೇಗ ಡೆಲಿವರಿ ಆಗೋ ಚಾನ್ಸ್ ಇರೋದ್ರಿಂದ ಆಕೆಗೆ ನಾವು ಸ್ವಲ್ಪ ಮೆಡಿಸಿನ್ಸ್ ಜಾಸ್ತಿ ಹಾಕ್ತೀವಿ. ಅಲ್ಲದೆ ಆಕೆ ಪೌಷ್ಟಿಕಾಂಶ ಆಹಾರವನ್ನು ಜಾಸ್ತಿ ತೊಗೊಳ್ಬೇಕಾಗತ್ತೆ. ಯಾಕೆಂದರೆ ಶಿ ಹ್ಯಾಸ್ ಟು ಸಪ್ಲೈ 2 ಬೇಬೀಸ್. ಅಲ್ಲದೆ ನಮ್ಮದು ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಯಾವುದನ್ನು ಆಕೆ ಬಿಡೋಂಗಿಲ್ಲ. ಯಾಕೆಂದರೆ ಟ್ವಿನ್ಸ್ ಆಗಿರೋರಲ್ಲಿ ಅಗೇನ್ ಅಮ್ಮನಿಗೂ ಸಪ್ಲೈ ಬೇಕು, ಮಕ್ಕಳಿಗೂ 2 ಮಕ್ಕಳಿಗೂ ಸಪ್ಲೈ ಬೇಕು ಇರುವ ಕಾರಣ ಆಕೆಗೆ ಆಹಾರ ಜಾಸ್ತಿ ತಗೊಳ್ಳಿ ಅಂತ ಹೇಳಲ್ಲ, ಪೌಷ್ಟಿಕಾಂಶ ಆಹಾರವನ್ನು ಜಾಸ್ತಿ ತಗೊಳ್ಬೇಕಾಗತ್ತೆ ಆಕೆ. ಅಂತಂದರೆ ಐರನ್ನು, ಕ್ಯಾಲ್ಶಿಯಮು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಅಂತಹ ಎಲಿಮೆಂಟ್ಸ್ನೆಲ್ಲ ಆಕೆ ಜಾಸ್ತಿ ತೊಗೊಳ್ಬೇಕಾಗತ್ತೆ. ಅದಲ್ಲದೆ ನಾವು ಆಕೆಗೆ BP ಬೇಗ ಬರೋ ಚಾನ್ಸ್ ಇರೋದ್ರಿಂದ ಪದೇ ಪದೇ ಬ್ಲಡ್ ಪ್ರೆಷರ್ ಚೆಕಪ್ಪಿಗೆ ಆಕೆ ಬರಬೇಕಾಗತ್ತೆ. ಏನಾದರೂ ಸಿಮ್ಟಮ್ಸ್ ಇದ್ದರೆ ನಮಗೆ ಮುಂಚಿತವಾಗಿ ಹೇಳಬೇಕಾಗತ್ತೆ. ಕಾಲೂತ ಜಾಸ್ತಿ ಆಯಿತು, ಮುಖ, ಕಣ್ಣು, ಹೊಟ್ಟೆ ಎಲ್ಲ ಊತ ಜಾಸ್ತಿ ಆಯಿತು, ಮಗುವಿನ ಮೂಮೆಂಟ್ಸ್ ಕಡಿಮೆ ಆಯಿತು, ಇದನ್ನು ಸ್ವಲ್ಪ ನಮಗೆ ಬೇರೆಯವ್ರಿಗಿಂತ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರೋ ಕಾರಣ ಆಕೆಗೆ ವಾರ್ನಿಂಗ್ ಕೊಟ್ಟು ಕಳಿಸ್ತೀವಿ. ಟ್ವಿನ್ಸ್ ಇರೋರಿಗೆ ಸ್ವಲ್ಪ ರೆಸ್ಟ್ ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ತೀವಿ. ಆಕೆ ಮಲಗಿರಬೇಕಾಗತ್ತೆ ಜಾಸ್ತಿ. ಯಾಕಂದರೆ 100% ಬೆಡ್ ರೆಸ್ಟ್ ಅಂತ ಹೇಳಲ್ಲ, ಬಟ್ ಮಲಗಿರಬೇಕಾಗತ್ತೆ ಆಕೆ. ಯಾಕೆ ಅಂತಂದರೆ ಬೇಗ ಡೆಲಿವರಿ ಆಗುವ ಚಾನ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಬೇಗ ಡೆಲಿವರಿ ಆದರೆ ಆಕೆಗೂ ಪ್ರಾಬ್ಲಮ್ಮು, ಮಕ್ಕಳಿಗೂ ಪ್ರಾಬ್ಲಮ್ ಆಗುವ ಕಾರಣದಿಂದ. ಅದಲ್ಲದೆ ಆಕೆ ನಮ್ಮ ಹತ್ರ ಜಾಸ್ತಿ ಊರಿಗೆ ಪ್ರಯಾಣ ಮಾಡೋದು ಅಥವಾ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು, ತುಂಬ ಶ್ರಮವಹಿಸಿ ಕೆಲಸ ಮಾಡೋದು ಇವನ್ನು ಮಾಡೋಂಗಿಲ್ಲ. ಅದಲ್ಲದೆ ನಾವು ಆಕೆಗೆ ಡೆಲಿವರಿ ಬಗ್ಗೆನೂ ಸ್ವಲ್ಪ ಹೇಳಿ ಕಳಿಸ್ಬೇಕಾಗತ್ತೆ ಸೂಕ್ಷ್ಮವಾಗಿ. ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಆಗಿರೋದು IVFನಿಂದ, ನಿಮಗೆ ಏಜ್ ಸ್ವಲ್ಪ ಜಾಸ್ತಿ ಆಗಿದೆ, ಈ ಥರ ಕಾಂಪ್ಲಿಕೇಶನ್ಸ್ ಇದೆ, ಅಲ್ಲದೆ ನಿಮಗೆ ಟ್ವಿನ್ಸ್ ಇರೋದ್ರಿಂದ ಡೆಲಿವರಿ ಕಷ್ಟ ಆಗ್ಬೋದು. ಆ ಟ್ವಿನ್ಸ್ನಲ್ಲಿ ಕೂಡ ಪೊಸಿಷನ್ ಆಫ್ ದ ಬೇಬೀಸ್ ಯಾವ ಥರ ಇದೆ ಅಂತ ನೋಡಿಕೊಂಡು ನಾವು ನಿರ್ಧಾರ ಮಾಡ್ತೀವಿ. ಸೊ ಇವೆಲ್ಲ ಇರುವ ಕಾರಣ ನಿಮಗೆ ಸಹಜವಾಗಿ ಡೆಲಿವರಿ ಆಗೋದು, ಅರ್ಥಾತ್ ನಾರ್ಮಲ್ ಡೆಲಿವರಿ ಆಗುವಂತಹ ಸಂಭವ ನಿಮಗೆ ಕಡಿಮೆ ಇರ್ಬೋದು. ನಿಮಗೆ ಸಿಸೇರಿಯನ್ ಡೆಲಿವರಿ ಆಗುವಂತಹ, ಆಪರೇಟಿವ್ ಡೆಲಿವರಿ ಆಗುವಂತಹ ಚಾನ್ಸ್ ಜಾಸ್ತಿ ಬೇಕು. ಜೊತೆಗೆ ನಿಮ್ಮ ಪಕ್ಕ ನೀವೊಬ್ಬರು ಅಟೆಂಡೆಂಟ್ ಇಟ್ಕೊಳ್ಬೇಕಾಗತ್ತೆ. ಅಂದರೆ ನಿಮ್ಮ ಜೊತೆಗೆ ನಿಮ್ಮ ಮನೇಲಿದ್ದಾಗಲೂ ಕೂಡ 9 ತಿಂಗಳು ಕೂಡ ನಿಮ್ಮ ಜೊತೆ ಯಾರಾದರೂ ಒಬ್ಬರು ಇರೋದು ಒಳ್ಳೆಯದು. ಅಟ್ಲೀಸ್ಟ್ ಒಂದು 7 ತಿಂಗಳು ಕಳೆದ ಮೇಲೆ ನಿಮ್ಮ ಜೊತೆ ಯಾರಾದರೂ ಒಬ್ಬರು ಇರೋದು ಒಳ್ಳೆಯದು. ಅಂದರೆ ಹಸ್ಬೆಂಡ್ ಆಫೀಸಿಗೆ ಹೋಗಿದ್ದಾರೆ, ಅವ್ರು ಬೆಳಿಗ್ಗೆ ಹೋದರೆ ರಾತ್ರಿಯೇ ಬರೋದು, ಮಧ್ಯದಲ್ಲಿ ಬರೋಕ್ಕಾಗಲ್ಲ. ಈ ಲೇಡಿಗೆ ಏನಾದರೂ ಪ್ರಾಬ್ಲಮ್ ಆದರೆ, ಈ ಟ್ವಿನ್ಸ್ ಇರೋರು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡಿದ್ದಕ್ಕೇ ಬೇಸಿಕಲಿ ಅವ್ರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಅಲ್ಲದೆ ಟ್ವಿನ್ಸ್ ಆಗಿರುವಾಗ ನಿಮಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುವ ಚಾನ್ಸ್ ಇರೋದ್ರಿಂದ ಸಡನ್ನಾಗಿ ನೀವು ಹಾಸ್ಪಿಟ್ಲಿಗೆ ಬರಬೇಕಾಗ್ಬೋದು, ಪೇಯ್ನ್ ಸ್ಟಾರ್ಟ್ ಆಗ್ಬೋದು, ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬೋದು. ಅದಕ್ಕೋಸ್ಕರ ಅಟ್ಲೀಸ್ಟ್ 7 ತಿಂಗಳು ದಾಟಿದ ಮೇಲೆ ಆಕೆ ಜೊತೆಗೆ ಯಾರಾದರೂ ಒಬ್ಬರು ಅವ್ರ ತಾಯಿನೋ ಅತ್ತೆನೋ ಅಥವಾ ಹೆಣ್ಣು ಮಕ್ಕಳು ಯಾರಾದರೂ ಜೊತೆಗಿರೋದು ಒಳ್ಳೆಯದು. ಒಂದು ಆಕೆಗೆ ಮನೆಯಲ್ಲಿ ಸಹಾಯ ಮಾಡೋಕ್ಕೆ, ಯಾಕೆಂದರೆ ಎಲ್ಲ ಕೆಲಸಗಳನ್ನು ಆಕೆ ಮನೇಲಿ ಮಾಡೋಕ್ಕಾಗಲ್ಲ. ನಾವು ಅಷ್ಟೊಂದೆಲ್ಲ ಕೆಲಸಗಳನ್ನು ವಹಿಸಿಕೊಳ್ಳೋದು ಒಳ್ಳೆಯದಲ್ಲ ಅಂತೀವಿ. ಯಾಕಂದರೆ ಈ ಟ್ವಿನ್ಸ್ ಇರುವಾಗ ನಮಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ, ಬೇಗ ಡೆಲಿವರಿ ಆಗುವಂತಹ ಚಾನ್ಸ್ ಜಾಸ್ತಿ, ಇದನ್ನು ಆಲ್ರೆಡಿ ಹೇಳಿದ್ದೀನಿ. ಸೊ ಹಾಗಾಗಿ ಆಕೆಗೆ ಮನೆಯಲ್ಲಿ ಕೂಡ ಸಹಾಯ ಬೇಕು. ಹಾಸ್ಪಿಟ್ಲಿಗೆ ಕರ್ಕೊಂಡು ಬರೋದು, ಆಮೇಲೆ ಬಂದ ಮೇಲೆ ಏನಾದರೂ ನಾವು ಅಡ್ಮಿಟ್ ಮಾಡಿದರೆ ಹಾಸ್ಪಿಟ್ಲಿನಲ್ಲಿ ಜೊತೆಗಿರೋದು. ಸೊ ಹೀಗಾಗಿ ಇವೆಲ್ಲವನ್ನು ನಾವು ಆಕೆಗೆ ಹೇಳಿ ಕಳಿಸ್ಬೇಕಾಗತ್ತೆ. ಸೊ ಇದಿಷ್ಟು ಕೇರ್ ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ. ಮ್ಯಾಮ್, ಇನ್ನು ನಾರ್ಮಲ್ ಪ್ರೆಗ್ನೆಂಟ್ಗೂ ಮತ್ತು ಟ್ವಿನ್ಸ್ ಇರುವಂತಹ ಪ್ರೆಗ್ನೆಂಟ್ಗೂ ಸ್ವಲ್ಪ ಸ್ಕ್ಯಾನಿಂಗ್ ಜಾಸ್ತಿ ಮಾಡ್ತೀರಾ. ಸೊ ಹಾಗಾಗಿ ಯಾವೆಲ್ಲ ಸ್ಕ್ಯಾನಿಂಗ್ ಮಾಡ್ತೀರಾ ಮತ್ತು ಇನ್ನು ಯಾವ ಟೈಮಲ್ಲಿ ಅವ್ರಿಗೆ ಸ್ಕ್ಯಾನ್ ಮಾಡ್ತೀರಾ ಅಂತ ಹೇಳೋದಾದರೆ? ಹಾಂ, ನಾನು ಆಲ್ರೆಡಿ ಹೇಳಿದ ಹಾಗೆ ಟ್ವಿನ್ಸ್ ಇರುವವರು, ಅರ್ಥಾತ್ 2 ಮಕ್ಕಳು, ಅವಳಿ ಮಕ್ಕಳು ಅಥವಾ ಜೋಡಿ ಮಕ್ಕಳು ಅಂತ ಏನು ಹೇಳ್ತೀರಿ, ಇರುವಂಥವರಿಗೆ ಈ ಪ್ರಾಬ್ಲಮ್ಸ್ ಆಗುವಂತಹ ಚಾನ್ಸ್ ಜಾಸ್ತಿ. ಸೊ ಏನು ಪ್ರಾಬ್ಲಮ್ ಅಂತ ಸ್ವಲ್ಪ ಆಮೇಲೆ ಹೇಳ್ತೀನಿ, ಬಟ್ ಈಗ ಸ್ಕ್ಯಾನಿಂಗ್ ಬಗ್ಗೆ ಹೇಳ್ತೀನಿ. ಇವರಿಗೆ ನಾವು ಸ್ಕ್ಯಾನಿಂಗ್ ಜಾಸ್ತಿ ಸತಿ ಮಾಡ್ತೀವಿ. ಯಾಕೆ ಸ್ಕ್ಯಾನಿಂಗ್ ಜಾಸ್ತಿ ಮಾಡ್ತೀವಿ ಅಂತಂದರೆ, ನಾನಿವಾಗ ಸಹಜವಾಗಿ ಅವರಿಗೆ ಟ್ವಿನ್ಸ್ ಆಗಿರೋರ ಬಗ್ಗೆ ಇಲ್ಲಿ ಮಾತನಾಡ್ತಾ ಇಲ್ಲ. ನಾವು IVFನಿಂದ ಪ್ರೆಗ್ನೆಂಟ್ ಆಗಿರೋರು, ಅಂಥವರಲ್ಲಿ ಟ್ವಿನ್ಸ್ ಮಕ್ಕಳು ಇರುವುದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಇದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಮುಂಚಿನ ಸಮಯದಲ್ಲಿ ಅರೌಂಡ್ 20-30 ಇಯರ್ಸ್ ಬ್ಯಾಕ್ IVF ಅಷ್ಟೊಂದು ಇಂಪಾರ್ಟೆಂಟ್ ಇರಲಿಲ್ಲ, ಅಷ್ಟೊಂದು ಜನ ಮಾಡಿಸ್ಕೊಳ್ತಾ ಇರಲಿಲ್ಲ, ಅವೇರ್ನೆಸ್ ಇರಲಿಲ್ಲ, ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ಮಾಡುವಂತಹ ಸಲಕರಣೆಗಳಿರಲಿಲ್ಲ, ಮಾಡುವಂತಹ ಸೆಂಟ್ರ್ಗಳಿರಲಿಲ್ಲ. ಬಟ್ ಈಗ ಎಲ್ಲವೂ ಜಾಸ್ತಿ ಆಗಿದೆ. ಈಗ ಹೇಳಿದಷ್ಟು ಪಾಯಿಂಟ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಬಹಳಷ್ಟು ಮಂದಿ IVFಗೆ ಒಳಪಡ್ತಾ ಇದ್ದಾರೆ. ಇನ್ಫರ್ಟಿಲಿಟಿ ಅರ್ಥಾತ್ ಬಂಜೆತನವು ಬಹಳಷ್ಟು ಜಾಸ್ತಿ ಆಗಿರೋದ್ರಿಂದ IVFಗೆ ಒಳಪಡುವವರು ಜಾಸ್ತಿ ಆಗಿದ್ದಾರೆ.
ಸೊ ಹೀಗಾದಾಗ ಏನಾಗುತ್ತೆ ಅಂತಂದರೆ ಸ್ವಾಭಾವಿಕ ಪ್ರೆಗ್ನೆನ್ಸಿ ಆದವ್ರಿಗಿಂತ IVFನಲ್ಲಿ ಪ್ರೆಗ್ನೆನ್ಸಿ ಜಾಸ್ತಿ ಆಗಿರುತ್ತೆ, ಅಂದರೆ ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತೆ. ಇನ್ಸಿಡೆನ್ಸ್ ಒಂದೇ ಜಾಸ್ತಿ ಆಗೋದಲ್ಲ, ಟ್ವಿನ್ಸ್ ಆಗುವ ಚಾನ್ಸು ಕೂಡ ಮುಂಚೆಗಿಂತ ಜಾಸ್ತಿ ಆಗಿದೆ. ಅಂದರೆ ನಾನು ಕಂಪೇರ್ ಮಾಡ್ತಿರೋದು ಸ್ವಾಭಾವಿಕವಾಗಿ ಕೂಡ ಟ್ವಿನ್ಸ್ ಆಗುತ್ತೆ. ಟ್ವಿನ್ಸ್ ಬರೀ IVF ಮಾಡಿದಾಕ್ಷಣ ಟ್ವಿನ್ಸು ಸ್ವಾಭಾವಿಕವಾಗಿ ಪ್ರೆಗ್ನೆನ್ಸಿ ಆದಾಗ ಒಂದೇ ಮಗು ಅಲ್ಲ, ಸ್ವಾಭಾವಿಕವಾಗಿ ಕೂಡ ಟ್ವಿನ್ಸ್ ಹಡೆಯೋರಿದ್ದಾರೆ, ಹೊಟ್ಟೆಯಲ್ಲಿ ಟ್ವಿನ್ಸ್ ಮಕ್ಕಳಾಗುವ ಸಂಭವ ಇದೆ. ಆದರೆ ಸ್ವಾಭಾವಿಕವಾಗಿ ಟ್ವಿನ್ಸ್ ಆಗುವಂತಹ ಚಾನ್ಸು 5% ಇದ್ದರೆ IVFನಲ್ಲಿ ಆಗುವಂಥ ಚಾನ್ಸು 30% ಜಾಸ್ತಿ, 20-30% IVFನಲ್ಲಿ ಜಾಸ್ತಿ. ಅಂದರೆ ಸ್ವಾಭಾವಿಕಕ್ಕಿಂತ 4-5 ಪಟ್ಟು IVFನಲ್ಲಿ ಟ್ವಿನ್ಸ್ ಆಗುವಂತಹ ಚಾನ್ಸ್ ಜಾಸ್ತಿ. ವೀಕ್ಷಕರೇ, ಈ ಪಾಯಿಂಟ್ ಏನು ಹೇಳಿದ್ದೀನಿ ಇದನ್ನು ನೀವು ಗಮನ ಇಟ್ಕೊಳ್ಬೇಕು. ಸೊ ಈಗ ಸ್ಕ್ಯಾನಿಂಗ್ ಬಗ್ಗೆ ಬರೋಣ. ಸ್ಕ್ಯಾನಿಂಗ್ನಲ್ಲಿ ಏನು ಮಾಡ್ತೀವಿ ಅಂದರೆ, ಯಾಕೆ ಸ್ಕ್ಯಾನಿಂಗ್ ಜಾಸ್ತಿ ಬೇಕು? ಫಸ್ಟ್ ಆಫ್ ಆಲ್ ಇದು ರಿಸ್ಕ್ ಆಗಿರುವಂತಹ ಪ್ರೆಗ್ನೆನ್ಸಿ, ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮುಂದೆ ಬಂದು ಪ್ರೆಗ್ನೆನ್ಸಿ ಮಾಡಿದ್ದೀವಿ. ಸೊ ನಮ್ಗೆ ಆ ಕೈಗೆ ಬಂದಿರುವಂಥ ವಸ್ತು ಅತ್ಯಮೂಲ್ಯವಾದ ವಸ್ತು. ಯಾವುದೇ ಕಾರಣಕ್ಕೆ ನಾವು ಈ ಪ್ರೆಗ್ನೆನ್ಸಿಯನ್ನು ಕಾಂಪ್ಲಿಕೇಶನ್ ಆಗಕ್ಕೆ ಬಿಡೋಕ್ಕಾಗಲ್ಲ. ಆಕೆಗೆ ತೊಂದರೆ ಆಗಬಾರ್ದು, ಮಗುವಿಗೆ ತೊಂದರೆ ಆಗಬಾರ್ದು, ಒಟ್ಟಾರೆ ಚೆನ್ನಾಗಿ 2 ಮಕ್ಕಳು, ಆಕೆಗೆ ಆರೋಗ್ಯವಂತ 2 ಮಕ್ಕಳು ಹುಟ್ಟಬೇಕು. ಸೊ ಹಾಗಾಗಿ ನಮ್ಮ ತಪಾಸಣೆಗಳು ಜಾಸ್ತಿ ಇರುತ್ತೆ. ಇದರಲ್ಲಿ ಮುಖ್ಯ ತಪಾಸಣೆ ಬ್ಲಡ್ ಟೆಸ್ಟ್ಗಿಂತಲೂ ಮುಖ್ಯವಾಗಿ ಬರುವಂತಹದ್ದು ಸ್ಕ್ಯಾನಿಂಗ್ನ ಪಾತ್ರ. ಸ್ಕ್ಯಾನಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಈಗ ನೀವು ಬರೀ ಹೊಟ್ಟೆ ಚೆಕಪ್ ಮಾಡಿದಾಗ 2 ಮಕ್ಕಳು ಒಟ್ಟಿಗೆ ಇರ್ತವೆ, ನಾವು ಅದನ್ನು ಭಾಗ ಮಾಡಿ ನೋಡೋಕ್ಕಾಗಲ್ಲ. ಈ ಮಗುವಿನ ತೂಕ ಇಷ್ಟು, ಈ ಮಗುವಿನ ಸುತ್ತ ನೀರಿಷ್ಟಿದೆ, ಈ ಮಗುವುದು ಈ ಥರ, ಇದು ಸೆಪರೇಟ್ ಆಗಿರೋದು, ಟೈಪ್ ಆಫ್ ಟ್ವಿನ್ಸು, ಇದರ ತೂಕ ಇಷ್ಟು, ಅದರ ತೂಕ ಇಷ್ಟು ಅಂತ ನಾವು ಭಾಗ ಮಾಡಿ ನಮಗೆ ರಿಪೋರ್ಟು ಸಿಕ್ಕಲ್ಲ, ನಮಗೆ ವಿವರಣೆಗಳು ಸಿಗಲ್ಲ. ನಮಗೆ ಒಟ್ಟಾರೆ ಇಷ್ಟು ತೂಕ ಹೀಗೆ ಗೊತ್ತಾಗುತ್ತೆ ಹೊರತು ಒಂದ್ರದ್ದು ಜಾಸ್ತಿ ಇದು ಇನ್ನೊಂದು ತುಂಬ ಕಡಿಮೆ ಇರ್ಬೋದು, ಡಿಸ್ಕ್ರಿಪೆನ್ಸಿ ಅಂತೀವಿ. ಸೊ ಒಂದರಿಂದ ಇನ್ನೊಂದಕ್ಕೆ ಬ್ಲಡ್ ಸಪ್ಲೈ ಕಡಿಮೆ ಹೋಗ್ತಾ ಇರ್ಬೋದು, ಜಾಸ್ತಿ ಹೋಗ್ತಿರ್ಬೋದು, ಒಂದು ಮಗು ಇನ್ನೊಂದಕ್ಕೆ ಬ್ಲಡ್ ಸಪ್ಲೈ ಕೊಡ್ತಾ ಇರ್ಬೋದು. ಇವೆಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನು ಹೇಳೋದು. ಬಟ್ ಟ್ವಿನ್ಸ್ ಅನ್ನೋದು ಬಹಳಷ್ಟು ಸಂಕೀರ್ಣವಾದ ವಿಷಯ, ಬಹಳಷ್ಟು ಕಾಂಪ್ಲಿಕೇಶನ್ಸ್ ಆಗುವಂತಹ ಸಬ್ಜೆಕ್ಟು. ಸೊ ಹಾಗಾಗಿ ನಮಗೆ ತುಂಬ ಇನ್ಫಾರ್ಮೇಷನ್ ಬೇಕಾಗತ್ತೆ. ಇದೆಲ್ಲ ಇನ್ಫಾರ್ಮೇಷನ್ ನಮಗೆ ಸ್ಕ್ಯಾನ್ನಲ್ಲಿ ಸಿಕ್ಕತ್ತೆ. ಏನು ಸಿಕ್ಕತ್ತೆ? ಒಂದು, ಟ್ವಿನ್ಸ್ನ ಯಾವ ಟೈಪ್, ದರ್ ವೆರೈಟಿ ಆಫ್ ಟ್ವಿನ್ಸ್, 4-5 ಥರ ಟ್ವಿನ್ಸ್ ವೆರೈಟಿ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಟ್ವಿನ್ಸ್ನ ಯಾವ ಥರ ಟ್ವಿನ್ಸ್ ಇದೆ, ಟ್ವಿನ್ಸ್ ಮಧ್ಯ ಮೆಂಬ್ರೇನ್ ಇದೆಯಾ, ಟ್ವಿನ್ಸ್ಗಳಿಗೆ ತೂಕ ಎಷ್ಟು, 2 ಮಕ್ಕಳ ಪ್ರತ್ಯೇಕ ತೂಕ ಎಷ್ಟು, ನಮಗೆ ಬೇಕಾದ ಹಾಗೆ ಬೆಳವಣಿಗೆ ಆಗ್ತಾ ಇದೆಯಾ, ಅದರ ಸುತ್ತಮುತ್ತ ನೀರು ಚೆನ್ನಾಗಿದೆಯಾ, ಪೊಸಿಷನ್ಸ್ ಯಾವುದಿದೆ ಟ್ವಿನ್ಸ್ದು, ಒಂದು ಕಾಲು ಕೆಳಗಿಂದ ಬರುತ್ತೆ, ತಲೆ ಮೇಲೆ ಇರುತ್ತೆ, ಇನ್ನೊಂದು ಅಡ್ಡ ಟ್ವಿನ್ಸ್ ಇರ್ತವೆ. ಸೊ ಆ ಥರ ಟ್ವಿನ್ಸ್ ಯಾವ್ಯಾವ ಪೊಸಿಷನಲ್ಲಿದೆ, ಇದು ಎಸ್ಪೆಷಲಿ 7 ತಿಂಗಳಾದ ಮೇಲೆ ಈ ಮಾಹಿತಿಗಳೆಲ್ಲ ನಮಗೆ ತುಂಬ ಜಾಸ್ತಿ ಬೇಕಾಗುತ್ತೆ. ಅಲ್ಲದೆ ಆ ಟ್ವಿನ್ಸ್ಗಳಿಗೆ ಬ್ಲಡ್ ಸಪ್ಲೈ ಚೆನ್ನಾಗಿ ಆಗ್ತಾ ಇದೆಯಾ, ಒಂದೊಂದು ಸತಿ ಒಂದು ಮಗು ಜಾಸ್ತಿ ಗ್ರೋತ್ ಆಗುತ್ತೆ. ಇತ್ತೀಚೆಗಷ್ಟೇ ಒಂದು ಡೆಲಿವರಿ ಮಾಡಿದೆ ಟ್ವಿನ್ಸೇ, ಒಂದು ಮಗು ಜಾಸ್ತಿ ಚೆನ್ನಾಗಿ ಗ್ರೋತ್ ಇದೆ, ಇನ್ನೊಂದು ಮಗು ತುಂಬ ಕಡಿಮೆ ಗ್ರೋತು, ಜಸ್ಟ್ 800 ಗ್ರಾಮ್ ಕೂಡ ಇಲ್ಲ ಆ ಮಗು. ದಿನ ಹುಟ್ಟಿ ಡೆಲಿವರಿ ಆಗಿರುವಂಥ ಮಗುವಿನ ತೂಕ 1 kg ಕೂಡ ಇಲ್ಲ. ಇನ್ನೊಂದು ಮಗು ನಾರ್ಮಲ್ ಇದೆ. ಇದು ನನಗೆ ಆಲ್ರೆಡಿ ಗೊತ್ತಿತ್ತು, ಯಾಕಂದರೆ ಪದೇ ಸ್ಕ್ಯಾನಿಂಗ್ ಆಗಿತ್ತು ಆಕೆಗೆ. ಇದನ್ನೆಲ್ಲ ನಾವು ಅವರಿಗೆ ಕೌನ್ಸಿಲಿಂಗಲ್ಲಿ ಹೇಳಬೇಕು. ಯಾಕಂದರೆ ಒಂದು ಮಗು ಚೆನ್ನಾಗಿದ್ದು ಇನ್ನೊಂದು ಮಗು ತುಂಬ ಚಿಕ್ಕದಿತ್ತು ಅಂತಂದರೆ ಅವರು 2 ಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ನಾವು ಹೇಳಬೇಕು, ಈ 2ನೇ ಮಗು ತುಂಬ ಚಿಕ್ಕದಿದೆ, ಇದರ ಗ್ರೋತ್ ಬಹಳಷ್ಟು ಕಡಿಮೆ ಇದೆ, ಅಥವಾ ಇದರಲ್ಲಿ ನೀರು ತುಂಬ ಕಡಿಮೆ ಇದೆ, ಈ ಮಗು ನಿಮಗೆ ಕೈಗೆ ಬರದೇ ಹೋಗ್ಬೋದು, ಯಾಕಂದರೆ ಅದೇನೂ ಗ್ರೋತ್ ಆಗ್ತಾ ಇಲ್ಲ, ನಾವು ಒಂದೇ ಮಗುವನ್ನು ಕೊಡಬಹುದು ನಿಮ್ಗೆ ಒಂದೊಂದು ಸತಿ. ಇದೆಲ್ಲ ನಾವು ಕೌನ್ಸಿಲಿಂಗ್ನಲ್ಲಿ ಅವ್ರಿಗೆ ಹೇಳಬೇಕಲ್ಲ, ಬಿಕಾಸ್ ದೇ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ 2 ಬೇಬೀಸ್. ಒಂದು. ಎರಡನೇದು, ಆ ಒಂದು ಮಗು ಇನ್ನೊಂದು ಮಗುವಿಗೆ ಏನು ಬ್ಲಡ್ ಸಪ್ಲೈ ಕೊಡ್ತಾ ಇರುತ್ತೆ ಅದರಿಂದ ಆ ಮಗುಗೂ ಕೂಡ ಪ್ರಾಬ್ಲಮ್ ಆಗ್ಬೋದು, ಅಥವಾ ಬ್ಲಡ್ ರಿಸೀವ್ ಮಾಡಿರೋ ಮಗುಗೂ ಪ್ರಾಬ್ಲಮ್ ಆಗ್ಬೋದು. ಇದೆಲ್ಲ ಆ ಪ್ಲೆಸೆಂಟಾದಿಂದ ಬ್ಲಡ್ ಸರ್ಕ್ಯುಲೇಷನ್ ಕ್ರಾಸ್ ಆಗ್ತಿರುತ್ತೆ. ಈ ಡೀಟೇಲ್ಸ್ನ ನೋಡ್ಕೊಳ್ಬೇಕು ನಾವು. ಅಲ್ಲದೆ ಈ ಟ್ವಿನ್ಸು IVFಯಿಂದ ಆಗಿರುವ ಮಕ್ಕಳಲ್ಲಿ ತೊಂದರೆಗಳು ಜಾಸ್ತಿ. ಈ ಅಂಗ ಊನ ಆಗೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇರೋದು, ಬೇರೆ ಪ್ರಾಬ್ಲಮ್ಸ್ ಇರೋದು, ಇವೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಕೆಗೆ ಗರ್ಭಕೋಶಕ್ಕೆ ಹೇಗೆ ಬ್ಲಡ್ ಸಪ್ಲೈ ಆಗುತ್ತೆ, ಯುಟ್ರೈನ್ ಆರ್ಟ್ರಿ ಡಾಪ್ಲರ್ ಅಂತೀವಿ. ಸೊ ಹೀಗೆ 108. ಅಲ್ಲದೆ ಕೆಲವೊಂದು ಸತಿ ಒಂದು ಥರದ ಟ್ವಿನ್ಸ್ ಇದೆ, ಅದರಲ್ಲಿ ಮಧ್ಯ
ಪರದೆ ಇರಲ್ಲ, ಅಂದರೆ ಎರಡು ಟ್ವಿನ್ಸ್ಗಳು ಸಪ್ರೇಟ್ ಆಗಿರಲ್ಲ, ಅದನ್ನು ಮಾನೋ ಆಮ್ನಿಯಾಟಿಕ್ ಟ್ವಿನ್ಸ್ ಅಂತೀವಿ. ಅಂತಹ ಟ್ವಿನ್ಸ್ ಇದ್ದಾಗ ಒಂದು ಮಗುವಿನ ಹೊಕ್ಕಳ ಬಳ್ಳಿ ಇನ್ನೊಂದು ಮಗುವಿನ ಹೊಕ್ಕಳ ಬಳ್ಳಿಗೆ ಎಂಟ್ಯಾಂಗಲ್ ಆಗುತ್ತೆ, ಈ ಥರ ಕ್ರಾಸ್ ಆಗುತ್ತೆ, ಅಂದರೆ ಒಂದು ಹಗ್ಗಕ್ಕೆ ಇನ್ನೊಂದು ಹಗ್ಗ ತಿರುಚಿಕೊಂಡ ಹಾಗೆ. ಈ ಥರ ಆದರೆ ಇದು ರೇರ್ ಆಗೋದು, ತುಂಬ ಕಾಮನ್ ಅಲ್ಲ ಇದು. ಎರಡು ಟ್ವಿನ್ಸ್ಗಳ ಮಧ್ಯೆ, ಅರ್ಥಾತ್ ಎರಡು ಮಕ್ಕಳ ಮಧ್ಯ ಒಂದು ಭಾಗ ಇರಬೇಕು, ಅಂದರೆ ಒಂದು ರೂಮಿಗೆ ಮಧ್ಯ ಗೋಡೆ ಹಾಕಿದಂಗೆ. ಎರಡು ಕಡೆಯಲ್ಲಿ ಎರಡು ಮಕ್ಕಳು ಸೆಪರೇಟ್ ಆಗಿದ್ದರೆ ಸ್ವಲ್ಪ ಪ್ರಾಬ್ಲಮ್ಸ್ ಕಡಿಮೆ ಇರುತ್ತೆ. ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಟ್ವಿನ್ಸಲ್ಲಿ, ಆದರೆ ಸ್ವಲ್ಪ ಪ್ರಾಬ್ಲಮ್ಸ್ ಕಡಿಮೆ ಇರುತ್ತೆ. ವೆರಸ್ ನಾನು ಹೇಳಿದ ಹಾಗೆ ಮಾನೋ ಆಮ್ನಿಯಾಟಿಕ್ ಟ್ವಿನ್ಸ್ ಅಂತ ಆದರೆ ಆಗ ಮಧ್ಯ ಪರದೆ ಇರಲ್ಲ, ಎರಡೂ ಒಟ್ಟಿಗೆ ಇರ್ತವೆ ಮಕ್ಕಳು ಹೊಟ್ಟೆ ಒಳಗಡೆ. ಸೊ ಒಂದರ ಅಂಬೆಲಿಕಲ್ ಕಾರ್ಡ್, ಹೊಕ್ಕಳ ಬಳ್ಳಿ ಇನ್ನೊಂದು ಮಗುವಿಗೆ ಸುತ್ತ ಹಾಕ್ಕೊಳ್ಳೋದು, ಅದು ಎರಡು ಹೊಕ್ಕಳ ಬಳ್ಳಿಗಳು ಜಾಯಿಂಟ್ ಆಗೋದು, ಅಂದರೆ ಈ ಥರ ಎಂಟ್ಯಾಂಗಲ್ ಆಗೋದು, ಇವೆಲ್ಲ ಆದರೆ ಎರಡು ಮಕ್ಕಳು ಹೋಗುವಂತಹ ಪ್ರಾಬ್ಲಮ್ಸ್ ಬಹಳ ಇರುತ್ತೆ, ಜಾಸ್ತಿ ಇರುತ್ತೆ. ಯಾಕಂದರೆ ಬ್ಲಡ್ ಸಪ್ಲೈ ಸರಿಯಾಗಿ ಆಗೋದಿಲ್ಲ. ಆಗ ಹೊಕ್ಕಳು ಬಳ್ಳಿ ಒಂದಕ್ಕೊಂದು ಆದಾಗ ಅದರೊಳಗಡೆ ರಕ್ತ ಚಲನೆ ನೀಟಾಗಿ ಆಗ್ತಾ ಇರಲ್ಲ. ಸೊ ಇದೆಲ್ಲ ನಮಗೆ ಸ್ಕ್ಯಾನಿಂಗಿಂದ ಗೊತ್ತಾಗುತ್ತೆ. ಹಾಗಾಗಿ ನಾವು ಆಕೆಗೆ ಇದಿಷ್ಟು ತುಂಬ ಟ್ವಿನ್ಸ್ ಆದ್ರಂತೂ 90% ಇನ್ಫಾರ್ಮೇಷನ್ ನಮ್ಗೆ ಸ್ಕ್ಯಾನಿಂಗಿಂದ ಗೊತ್ತಾಗುತ್ತೆ. ಇದೆಲ್ಲವನ್ನು ನಾವು ಕಂಡುಹಿಡಿಬೇಕು, ಕಾಂಪ್ಲಿಕೇಶನ್ ಆಗದ ಹಾಗೆ ನೋಡ್ಕೊಳ್ಬೇಕು, ಕಾಂಪ್ಲಿಕೇಶನ್ ಆದ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಬೇಕು. ಅದಲ್ಲದೆ ಅವರಿಗೆ ಇದೆಲ್ಲವನ್ನು ನಾವು ಕೌನ್ಸಿಲಿಂಗಲ್ಲಿ ತಿಳಿ ಹೇಳಬೇಕು. ಇದೆಲ್ಲಕ್ಕೋಸ್ಕರ ನಮಗೆ ಸ್ಕ್ಯಾನಿಂಗು ತುಂಬ ಇಂಪಾರ್ಟೆಂಟು. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಸ್ಕ್ಯಾನಿಂಗ್ ಯಾವಾಗ ಮಾಡಬೇಕು ಅಂತ. ಹೌದು, ಸ್ಕ್ಯಾನಿಂಗನ್ನು ನಾವು ಫಸ್ಟ್ ಆಫ್ ಆಲ್ ವೆರಿ ಬಿಗಿನಿಂಗಲ್ಲಿ 6 ವಾರದ ಪ್ರೆಗ್ನೆಂಟ್ ಇದ್ದಾಗ ಮಾಡಬೇಕಾಗತ್ತೆ. ಅಂದರೆ ನಮಗೆ 2 ಸ್ಯಾಕ್ ಇದೆಯಾ 1 ಸ್ಯಾಕ್ ಇದೆಯಾ ಅನ್ನೋದು ಆಗಲೇ ಗೊತ್ತಾಗುತ್ತೆ. ಎರಡನೇದ್ದು 8 ವಾರದಲ್ಲಿ ಮಾಡಬೇಕು. 8 ವಾರದಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಹಾರ್ಟ್ ಬೀಟ್ ಬಂತಾ, ಅದು ಏಜ್ ಆಫ್ ಪ್ರೆಗ್ನೆನ್ಸಿ 6 ವಾರದಲ್ಲೇ ಕೊಟ್ಟಿರ್ತೀವಿ, 8 ವಾರದಲ್ಲಿ ಹಾರ್ಟ್ ಬೀಟ್ ಬರೋದು ಇಂಪಾರ್ಟೆಂಟು. ಮೂರನೇದು 11 ವಾರಕ್ಕೆ ಸ್ಕ್ಯಾನ್ ಮಾಡ್ತೀವಿ. ಅಂದರೆ ನಾನು ಹೇಳಿದೆ ನಿಮಗೆ NT ಸ್ಕ್ಯಾನ್ ಅಂತ ಏನು ಮಾಡ್ತೀವಿ ಅಂತ. ಸೊ ಆ NT ಸ್ಕ್ಯಾನ್ ಮಾಡ್ತೀವಿ, ಪ್ಲಸ್ ಟೈಪ್ ಆಫ್ ಟ್ವಿನ್ಸ್ ಗೊತ್ತಾಗುತ್ತೆ. ಜೊತೆಗೆ ಬೇರೆ ಸಿಂಗಲ್ ಬೇಬಿ ಇರೋರಿಗಿಂತ, ಈವನ್ IVF ಇಂದನೇ ಪ್ರೆಗ್ನೆನ್ಸಿ ಆಗಿರಲಿ, ಸಿಂಗಲ್ ಬೇಬಿ ಇರೋದಕ್ಕಿಂತ ಟ್ವಿನ್ಸ್ ಆದವರಿಗೆ, IVFನಲ್ಲೇ ಟ್ವಿನ್ಸ್ ಆದವರಿಗೆ, ಈವನ್ ನಾರ್ಮಲ್ ಪ್ರೆಗ್ನೆನ್ಸಿ ಆಗೇ ಟ್ವಿನ್ಸ್ ಆದವರಿಗೆ, ಟ್ವಿನ್ಸ್ ಒಟ್ಟಾರೆ ಹೊಟ್ಟೆನಲ್ಲಿ ಟ್ವಿನ್ಸ್ ಇರುವಂತಹ ಗರ್ಭಿಣಿ ಸ್ತ್ರೀಯರಿಗೆ ಬೇರೆಯವರಿಗಿಂತ ಸ್ಕ್ಯಾನಿಂಗ್ಗಳು ಒಂದು 2-3 ಸ್ಕ್ಯಾನಿಂಗ್ ಆದ್ರೂ ಜಾಸ್ತಿ ಇರುತ್ತೆ. 8 ತಿಂಗಳಲ್ಲಿ ಮಾಡ್ತೀವಿ, ದಿನ ಹತ್ತಿರ ಬಂದಾಗ ಮಾಡ್ತೀವಿ. ಮಗು ಪೊಸಿಷನ್ ಯಾವುದಿದೆ, ತಲೆ ಫಸ್ಟ್ ಕೆಳಗಿದೆಯಾ, ನಾರ್ಮಲ್ ಡೆಲಿವರಿ ಮಾಡ್ಬೋದಾ ಈಕೆಗೆ. ನಾನು IVF ಒಂದೇ ಅಲ್ಲ, ಈವನ್ ಸ್ಪಾಂಟೇನಿಯಸ್ ಪ್ರೆಗ್ನೆಂಟ್ ಆದವ್ರಿಗೆ ಮಾತ್ರ ನಾರ್ಮಲ್ ಡೆಲಿವರಿದು ಸ್ಕೋಪ್ ಕೊಡ್ತೀವಿ. ಟ್ವಿನ್ಸ್ ಇದ್ದು IVF ಆದವ್ರಿಗೆ ನಾರ್ಮಲ್ ಡೆಲಿವರಿ ಸ್ಕೋಪ್ ಕೊಡೋಕ್ಕಾಗೋದಿಲ್ಲ, ಅವಕಾಶ ಇರೋದಿಲ್ಲ. ಬಟ್ ಒಟ್ಟಾರೆ ಹೀಗೆ ಎಲ್ಲ ಮಾಹಿತಿಗಳು ನಮಗೆ ಸ್ಕ್ಯಾನಿಂಗಿಂದ ಸಿಗೋದ್ರಿಂದ ಸ್ಕ್ಯಾನಿಂಗ್ ಸ್ವಲ್ಪ ಜಾಸ್ತಿ ಸಲ ಮಾಡ್ತೀವಿ. ಪದೇ ಪದೇ ಹಾಕಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬೇಕಾಗತ್ತೆ. ಬಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡರೆ ಮಕ್ಕಳಿಗಾಗಲಿ ಆಕೆಗಾಗಲಿ ಏನೂ ತೊಂದರೆ ಆಗೋದಿಲ್ಲ. ಸ್ಕ್ಯಾನಿಂಗಿಂದ ನಮಗೆ ಪ್ರಾಬ್ಲಮ್ ಆಗುತ್ತಾ ಮಗುಗೆ ಅಮ್ಮನಿಗೆ ಅಂತ ಕೇಳ್ತಾರೆ. ಆ ಥರ ಏನು ನಿಮಗೆ ಸ್ಕ್ಯಾನಿಂಗಿನ ದುಷ್ಪರಿಣಾಮಗಳು ಇರೋದಿಲ್ಲ. ಸೊ ಅದರಿಂದ ಸ್ಕ್ಯಾನಿಂಗ್ ಡಾಕ್ಟ್ರು ಹೇಳಿದಾಗ ನೀವು ಮಾಡಿಸ್ಕೊಳ್ಬೇಕಾಗತ್ತೆ, ಯಾಕಂದರೆ ಇನ್ಫಾರ್ಮೇಷನ್ ಜಾಸ್ತಿ ಸಿಗುತ್ತೆ. ಎಸ್ ಮ್ಯಾಮ್, ಇನ್ನು ಯಾವ ರೀತಿಯಾದಂತಹ ಸ್ಕ್ಯಾನಿಂಗ್ನ ಯಾವ್ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳಿದ್ರಿ. ಲೈಕ್ ಯೂಶ್ವಲಾಗಿ ನೀವು ಅವಾಗಲೇ ಹೇಳ್ತಾ ಇದ್ರಿ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವೊಂದು ಎದುರಾಗುತ್ತೆ ಅಂತ. ಸೊ ನಾರ್ಮಲ್ ಗರ್ಭಿಣಿಯರಿಗೂ ಟ್ವಿನ್ಸ್ ಇರುವಂತಹ ಗರ್ಭಿಣಿಯರಿಗೂ ಯಾವೆಲ್ಲ ರೀತಿಯಾದಂತಹ ಪ್ರಾಬ್ಲಮ್ಸ್ ಅಥವಾ ಸೈಡ್ ಎಫೆಕ್ಟ್ಸ್ ಎದುರಾಗುತ್ತೆ ಅಂತ ಮ್ಯಾಮ್? ಹಾಂ, ಅಂದರೆ ಈಗ ಆಗಲೇ ಹೇಳಿದೆ ನಾನು, IVF ಇಂದನೇ ಪ್ರೆಗ್ನೆನ್ಸಿ ಆದ್ರೇ ಸ್ವಲ್ಪ ರಿಸ್ಕ್ ಜಾಸ್ತಿ ಬೇರೆಯವರಿಗಿಂತ. ಅದು ಯಾತಕ್ಕೆ ಅಂತ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಬಟ್ ಅದಲ್ಲದೆ ಈ IVFನಿಂದ ಟ್ವಿನ್ಸ್ ಆದಾಗ 2 ಪ್ರಾಬ್ಲಮ್ ನೋಡಿ. ಒಂದು IVF ಇಂದ ಆಗಿರೋದು ಅಂತ, ಯಾಕಂದರೆ ಏನೋ ಪ್ರಾಬ್ಲಮ್ ಇದ್ದಿದ್ದಕ್ಕೆ ತಾನೇ IVF ಆಗಿರೋದು. ಇಷ್ಟು ದಿವಸ ಏನು ಎಲ್ಲ ಪ್ರತಿಯೊಂದನ್ನು ನಾವಿವಾಗ ವಿವರಣೆ ಕೊಡಬೇಕಾಗಿಲ್ಲ, ಯಾಕಂದರೆ ಇದನ್ನು ಬಹಳಷ್ಟು ಸಲ IVF ಯಾಕೆ ಮಾಡ್ತೀವಿ, ಅದಕ್ಕೆ ಇಂಡಿಕೇಶನ್ಸ್ ಏನು, IVFಗೆ ಯಾವ ಥರದ ದಂಪತಿಗಳು ಒಳಪಡ್ತಾರೆ, ಇದನ್ನೆಲ್ಲ ನಾವು ಹೇಳಿದ್ದೀವಿ. ಸೊ IVF ಇಂದ ಪ್ರೆಗ್ನೆನ್ಸಿ ಆಗಿರೋದೇ ಒಂದು ನಮಗೆ ಮನಸ್ಸಿನಲ್ಲಿ ಇರುವಂತಹ ತೊಂದರೆ ಇರುವಂತಹ ವ್ಯಕ್ತಿ ಅನ್ನೋದೊಂದಿರುತ್ತೆ. ಸೊ ಅದಲ್ಲದೆ ಇನ್ನೊಂದು ಪ್ರಾಬ್ಲಮ್ಮು ಟ್ವಿನ್ಸು. ಸೊ ಇಟ್ ಈಸ್ IVF ಪ್ಲಸ್ ಟ್ವಿನ್ಸು, ಎರಡನ್ನೂ ನಾವು ಗಮನ ಕೊಡಬೇಕಾಗತ್ತೆ. IVF ಪ್ಲಸ್ ಟ್ವಿನ್ಸ್ ಆಗಿರುವಂತಹ ಗರ್ಭಿಣಿ ಹೆಂಗಸರ ಬಗ್ಗೆ ಮಾತನಾಡೋಣ. ಸೊ
ಸೊ ಮಗುವಿನ ಬಗ್ಗೆ ಆಮೇಲೆ ಮಾತನಾಡೋಣ. ಗರ್ಭಿಣಿ ಹೆಂಗಸರಿಗೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಏನು, ಒಂದು, ಆಕೆಗೆ ಬೇಸಿಕಲಿ ಏಜ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಪ್ಲಸ್ ಟ್ವಿನ್ಸ್ ಇರೋದ್ರಿಂದ ಆಕೆಗೆ ಒಂದು ಅರ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಅಂದರೆ ಹೈಪರ್ ಟೆನ್ಷನ್ ಅಂತೀವಿ. ಪ್ರೆಗ್ನೆನ್ಸಿನಲ್ಲಿ ಗರ್ಭಿಣಿ ಇದ್ದಾಗ ಪ್ರೆಗ್ನೆನ್ಸಿ ಇರುವವರಲ್ಲಿ ಬಿ ಪಿ ಜಾಸ್ತಿ ಆಗೋದು. ಪ್ರೆಗ್ನೆನ್ಸಿ ಆದವ್ರಿಗೆಲ್ರಿಗೂ ಬಿ ಪಿ ಆಗುತ್ತೆ ಅಂತಲ್ಲ, ಗರ್ಭಿಣಿ ಆಗಿರುವವರು, ಟ್ವಿನ್ಸ್ ಇರುವವರು ಐ ವಿ ಎಫ್ನಲ್ಲಿ ಬಿ ಪಿ ಬರುವಂಥ ಸಾಧ್ಯತೆ ಜಾಸ್ತಿ ಅಂತ ನಾನು ಹೇಳ್ತಾ ಇರೋದು. ಇದು ಹೈಪರ್ ಟೆನ್ಷನ್. ಹಾಗೆ ಅದ್ರ ಬಗ್ಗೆ ನೋಡ್ಕೊಳ್ಬೇಕು, ಅದರಿಂದ ಮತ್ತೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ. ಆಯಿತು, ಒಂದು. ಎರಡನೇದು, ಶುಗರ್ ಬರುವಂಥ ಚಾನ್ಸ್ ಜಾಸ್ತಿ. ಅವರಿಗೆ ಒಬಿಸಿಟಿ ಇರ್ಬೋದು, ಅರ್ಥಾತ್ ಅವರು ತುಂಬ ದಪ್ಪ ಇರ್ಬೋದು, ಏಜ್ ಜಾಸ್ತಿ ಆಗಿರ್ಬೋದು, ಇಲ್ಲ PCOD ಪ್ರಾಬ್ಲಮ್ ಬಂದವರು ಪ್ರೆಗ್ನೆಂಟ್ ಆಗ್ಬೋದು. ಸೊ ಇಂಥವರಲ್ಲೆಲ್ಲ ಈ 3 ಕಾರಣ ಇರುವವರಲ್ಲಿ ಆಗ ಶುಗರ್ ಬರುವಂಥ ಚಾನ್ಸ್ ಜಾಸ್ತಿ ಪ್ರೆಗ್ನೆನ್ಸಿನಲ್ಲಿ. ಸೊ ಒಂದು, ಅಮ್ಮನಿಗೆ ಬ್ಲಡ್ ಪ್ರೆಷರ್ ಬರ್ಬೋದು. ಎರಡನೇದು, ಗರ್ಭಿಣಿ ಹೆಂಗಸಿಗೆ ಗರ್ಭಾವಸ್ಥೆಯಲ್ಲಿ ಶುಗರ್ ಬರ್ಬೋದು. ಮೂರನೇದು, ಪ್ರೆಗ್ನೆನ್ಸಿಯ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇರುತ್ತೆ. ಅರ್ಥಾತ್ ಆ ಪ್ಲೆಸೆಂಟಾ ಅಥವಾ ಕಸ ಅಂತ ಏನು ಹೇಳ್ತೀವಿ ಅದು ಕೆಳಗಡೆ ಇರೋದು, ಪ್ರೆಗ್ನೆನ್ಸಿನಲ್ಲಿ ಪದೇ ಪದೇ ಬ್ಲೀಡಿಂಗ್ ಆಗೋದು, ಡಾಕ್ಟ್ರ್ ಹತ್ರ ಜಾಸ್ತಿ ಸಲ ಬರೋದು, ಮೆಡಿಸಿನ್ಸ್ ಜಾಸ್ತಿ ಯೂಸ್ ಆಗೋದು, ಇಂಜೆಕ್ಷನ್ಗಳು ಕೊಡೋದು, ಪದೇ ಪದೇ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು, ಅಲ್ಲದೆ ಆಕೆಯ ದೇಹ ಸ್ಥಿತಿಯೂ ಅಷ್ಟು ಚೆನ್ನಾಗಿರೋದಿಲ್ಲ. ಇನ್ ದ ಸೆನ್ಸ್, ಒಂದು ಮಗು ಇರೋರಿಗೆ ಆಯಾಸ ಕಡಿಮೆ ಇರುತ್ತೆ, ಇದು ತೂಕ ಜಾಸ್ತಿ ಇರುತ್ತೆ ನೋಡಿ. ಸೊ ಆಕೆಗೆ ಮಂಚದಲ್ಲಿ ಆ ಕಡೆ ಈ ಕಡೆ ತಿರುಗೋದು, ಟಾಯ್ಲೆಟಿಗೆ ನೆಲದಲ್ಲಿ ಯೂಸ್ ಮಾಡುವಂತಹ ಟಾಯ್ಲೆಟ್ ಯೂಸ್ ಮಾಡಿ ಎದ್ದೇಳೋದು, ಪೊಸಿಷನ್ಸ್ ಚೇಂಜ್ ಮಾಡೋದು, ಜಾಸ್ತಿ ಸಲ ಓಡಾಡೋಕ್ಕಾಗಲ್ಲ, ಮನೆ ಕೆಲಸಗಳು ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಆಕೆಗೆ ಕಡಿಮೆ ಇರುತ್ತೆ. ಪ್ರೆಗ್ನೆನ್ಸಿನಲ್ಲಿ ಬ್ಲೀಡಿಂಗ್ ಆಗೋದಕ್ಕೆ ಕಾರಣ ಒಂದು, ಪ್ಲಾಸೆಂಟಾ ಕೆಳಗಡೆ ಇರ್ಬೋದು, ಪ್ಲಾಸೆಂಟಾ ಪ್ರೀವಿಯಾ ಅಂತ ಹೇಳ್ತೀವಿ. ಅಥವಾ ಇನ್ನೂ ಒಂದು ಕಾರಣ, ಆ ಪ್ಲಾಸೆಂಟಾ ಸ್ವಲ್ಪ ಸೆಪರೇಟ್ ಆಗೋದು. ಪ್ಲಾಸೆಂಟಾ ಅಂದರೆ ಆ ಕಸ ಅಥವಾ ಮಾಸು ಅಂತ ಏನು ಹೇಳ್ತೀವಿ ಅದು ಗರ್ಭಕೋಶದಲ್ಲಿ ಸೆಪರೇಟ್ ಆಗೋದು. ಇದೆಲ್ಲ ತುಂಬ ಡೇಂಜರಸ್ ಆಗಿರುವಂತಹ ವಿಷಯ. ಸೊ ಈ ಪ್ರಾಬ್ಲಮ್ಸ್ಗಳು ಪ್ರೆಗ್ನೆಂಟ್ ಇದ್ದಾಗ ಆಗುವಂಥದ್ದು. ಈಗ ಇಷ್ಟು ಹೇಳಿರೋವಂಥದ್ದು ನಾನು, ಶುಗರು, ಬಿ ಪಿ, ಪ್ಲಾಸೆಂಟಾ ಪ್ರಾಬ್ಲಮ್ಸ್ ಎಟ್ಸೆಟ್ರಾ. ಇನ್ನು ಡೆಲಿವರಿ ಆದಮೇಲೆ ಕೂಡ ಆಕೆಗೆ ಪ್ರಾಬ್ಲಮ್ಸ್ ಜಾಸ್ತಿ. ಒಂದು, ಡೆಲಿವರಿನಲ್ಲೇ ಪ್ರಾಬ್ಲಮ್ಸ್ ಜಾಸ್ತಿ. ಯಾಕೆ ಅಂತಂದರೆ, ಮೋಸ್ಟ್ ಆಫ್ ದ ಟೈಮ್ಸ್ IVF ಆಗಿದ್ದು ಟ್ವಿನ್ಸ್ ಆದಾಗ ಬಹುತೇಕ ಅವರು ಸಿಸೇರಿಯನ್ಗೆ ಒಳಪಡಬೇಕಾಗತ್ತೆ. ಸೊ ಶಸ್ತ್ರಚಿಕಿತ್ಸೆಯಿಂದ ಆಕೆಗೆ ಡೆಲಿವರಿ ಆಗೋದು, ಸಲೀಸಾಗಿ ನಾರ್ಮಲ್ ಡೆಲಿವರಿ ಆಗುವಂಥ ಚಾನ್ಸ್ ಬಹಳ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಆಪ್ರೇಷನ್ ಆಗುವ ಚಾನ್ಸು, ಆಪ್ರೇಷನ್ ಟೈಮ್ನಲ್ಲಿ ಸ್ವಲ್ಪ ಬ್ಲಡ್ ಲಾಸ್ ಆಗುತ್ತೆ, ನಾರ್ಮಲ್ ಡೆಲಿವರಿನಲ್ಲೂ ಆಗುತ್ತೆ, ಬಟ್ ಸಿಸೇರಿಯನ್ ಆಪ್ರೇಷನ್ ಆಗುವ ಚಾನ್ಸು, ಸಿಸೇರಿಯನ್ ಆದಮೇಲೆ ಊಂಡ್ ಹೀಲಾಗುವ ಇದು ಕೆಲವರಿಗೆ ಊಂಡ್ ಹೀಲಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಎಸ್ಪೆಷಲಿ ಶುಗರ್ ಇರೋರು, ತುಂಬ ದಪ್ಪ ಇರೋರು, ಹೊಟ್ಟೆನಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರೋರು, ಅವರಿಗೆ ಊಂಡ್ ಹೀಲಾಗುವ ಪ್ರಾಬ್ಲಮ್ಸು ಸ್ವಲ್ಪ ಬರ್ಬೋದು. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ ಫೀಡಿಂಗ್ ಪ್ರಾಬ್ಲಮ್. ಡೆಲಿವರಿ ಆದಮೇಲೆ ಮಗುವಿಗೆ ಫೀಡ್ ಮಾಡಲಿಕ್ಕೆ ಕೆಲವರಿಗೆ ಪ್ರಾಬ್ಲಮ್ ಆಗ್ಬೋದು. ಯಾಕಂದರೆ ಒಂದು, ಸ್ವಲ್ಪ ಏಜ್ ಆಗಿರ್ಬೋದು ಆಕೆಗೆ, ಇನ್ನೊಂದು ಆಪ್ರೇಷನ್ ಆಗಿರೋದು, ಮೂರನೇದು ಇಷ್ಟು ದಿವಸ ಎಲ್ಲ ತುಂಬಾ ಕಷ್ಟ ಬಿದ್ದಿರೋದು, ನಾಲ್ಕನೇದು ಮನೆಯಲ್ಲಿ ಯಾರ್ದು ಸಹಾಯ ಇಲ್ಲದೆ ಇದ್ದರೆ, ಐದನೇದು 2 ಮಕ್ಕಳಿಗೆ ಹಾಲು ಸಾಕಾಗಲ್ಲ ಅನ್ನುವಂತಹ ಆತಂಕ. ಸೊ ಜೊತೆಗೆ ಆಕೆಗೇ ತುಂಬ ಬಳಲಿಕೆ, ಆಯಾಸ ಆಗಿರುತ್ತೆ, 2 ಮಕ್ಕಳನ್ನು ನೋಡಿಕೊಂಡು ಪದೇ ಪದೇ ಫೀಡ್ ಮಾಡಬೇಕಾಗತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ಸ್ಗಳು IVF ಪ್ಲಸ್ ಟ್ವಿನ್ಸ್ ಇರುವಂಥ ಮಹಿಳೆಗೆ ಬೇರೆಯವರಿಗಿಂತ ಜಾಸ್ತಿ ಕಾಂಪ್ಲಿಕೇಶನ್ಸು, ಪ್ರಾಬ್ಲಮ್ಸು ಎಲ್ಲ ಇರುತ್ತೆ. ಇನ್ನು IVF ಅಲ್ಲಿ ಇಂದ ಗರ್ಭಿಣಿ ಆಗುವಂಥ ಟ್ವಿನ್ಸ್ ಗರ್ಭಿಣಿಯರಿಗೆ ಯಾವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳಿದ್ರಿ ಮ್ಯಾಮ್. ಇಫ್ ಇನ್ ಕೇಸ್ ಲೈಕ್ ಮಗು ಆಗಿದ ನಂತರ, ಈಗ ನಾರ್ಮಲ್ ಪ್ರೆಗ್ನೆಂಟ್ಗೆ ಮಗು ಆದಮೇಲೂ ಕೂಡ ಆ್ಯಂಡ್ ಗರ್ಭಿಣಿ ಪ್ರೆಗ್ನೆಂಟ್ಗೆ ಮಕ್ಕಳಾದಮೇಲೆ ಏನಾದರೂ ಡಿಫ್ರೆನ್ಸ್ ಇರುತ್ತಾ ಅಂತ, ಅಲ್ಲೇ ಮಕ್ಕಳುಗಳು ಸೇಮ್ ಇರುತ್ತಾ ಅಥವಾ ಏನಾದರೂ ಡಿಫ್ರೆನ್ಸ್ ಇರುತ್ತಾ ಅಂತ ಹೇಳೋದಾದರೆ? ಹಾಂ, ಅಂದರೆ ನೋಡಿ, ಇದು ಮಕ್ಕಳು ಆದಮೇಲೆ ಅಂತಲ್ಲ, ಮಕ್ಕಳು ಹೊಟ್ಟೆಯಲ್ಲಿದ್ದಾಗಲೇ, ಅಂದರೆ ಆಕೆಯ ಬಸ್ಸಿರೊಳಗಡೆ ಆ ಮಕ್ಕಳು ಇದ್ದಾಗಲೇ, ಇಷ್ಟು ಹಳೆಯ ಪ್ರಶ್ನೆಗೆ ನಾನು ಹೇಳಿದ್ದು ತಾಯಿಗೆ ಏನೇನೋ ತೊಂದರೆ ಆಗುತ್ತೆ, ತಾಯಿ ಬಗ್ಗೆ ಮಾತಾಡಿದೆ. ಟ್ವಿನ್ಸನ್ನು ಹೊತ್ತುಕೊಂಡಿರುವಂಥ ಗರ್ಭಿಣಿ ಹೆಂಗಸಿನ ಬಗ್ಗೆ ನಾನು ಮಾತನಾಡಿದೆ. ಈಗ ನಾನು ಹೇಳ್ತಾ ಇರೋದು, ಆ ಮಕ್ಕಳಿಗೇನಾದರೂ ಪ್ರಾಬ್ಲಮ್ ಆಗುತ್ತಾ? ಯಾಕೆಂದರೆ ಈ ಪೇಷಂಟ್ಸಿಗೆ ನನಗೇನಾದರೂ ಪ್ರಾಬ್ಲಮ್ ಆದರೂ ಪರವಾಗಿಲ್ಲಪ್ಪ, ಮಕ್ಕಳು ಚೆನ್ನಾಗಿರಬೇಕು, ಡಾಕ್ಟ್ರೇ ನೀವು ಮಕ್ಕಳಿಗೆ ಏನು ಬೇಕೋ ಅದನ್ನು ಮಾಡಿ ಅಂತ ಹೇಳ್ತಾ ಇರ್ತಾರೆ. ಕರೆಕ್ಟು.
ಈ ಮಕ್ಕಳಲ್ಲೂ ಪ್ರಾಬ್ಲಮ್ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ. ಒಂದು, ಅಬಾರ್ಷನ್ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ ಈ ಮಕ್ಕಳು. ಎರಡನೇದು ಅಂದರೆ ಅರ್ಲಿ ಅಬಾರ್ಷನ್, ಬೇಗ 3 ತಿಂಗಳು ಒಳಗಡೆನೇ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಈ ಮಕ್ಕಳಲ್ಲಿ ಕೆಲವೊಂದು ಸತಿ ಡಿಫೆಕ್ಟ್ ಜಾಸ್ತಿ ಇರುತ್ತೆ, ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬೇಗನೆ ಹೋಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಇನ್ನು ಎರಡನೇದ್ದು 5 ತಿಂಗಳ ಸಮೀಪ ಆಚೆ ಈಚೆ, 4.5 ತಿಂಗಳು, 5.5 ತಿಂಗಳು, 5 ತಿಂಗಳು ಈ ಥರ ಟೈಮ್ನಲ್ಲಿ ಹೋಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಗರ್ಭಕೋಶ ಈಸ್ ಮೆಂಟ್ ಫಾರ್ 1 ಬೇಬಿ. ಆ್ಯಕ್ಚುಲಿ ಒಂದು ಗರ್ಭಕೋಶದಲ್ಲಿ ಒಂದು ಮಗು ಬೆಳೆದ್ರೇ ಅದು ಉತ್ತಮವಾದಂತಹ ವಾತಾವರಣ. ಎರಡಿದ್ರೆ ಏನಾಗುತ್ತೆ, ಗರ್ಭಕೋಶದ ಒಳಗಡೆ ಗರ್ಭಚೀಲ ಎಷ್ಟು ಎಕ್ಸ್ಪ್ಯಾಂಡ್ ಆದರೂ ಕೆಲವರಿಗೆ ಗರ್ಭಕೋಶದ ಕೆಳಗಡೆ ಸರ್ವಿಕ್ಸ್ ಅಂತ ಹೇಳ್ತೀವಿ, ಅಂದರೆ ಗರ್ಭಕೋಶದ ಬಾಯಿ, ಈ ಥರ ಗರ್ಭಕೋಶ ಇತ್ತು ಅಂದರೆ ಕೆಳಗಡೆ ಟೈಟಾಗಿ ಕ್ಲೋಸ್ ಆಗಿರಬೇಕದು, ಅಂದರೆ ಒಂದು ದ್ವಾರ ಇದ್ದ ಹಾಗೆ, ಬಾಗಿಲಿದ್ದ ಹಾಗೆ. ಅದು ಸಡಿಲ ಇತ್ತು ಅಂತಂದರೆ ಅದು ಓಪನ್ ಆಗುತ್ತೆ. ಸೊ ಅದರ ಸ್ನಾಯುಗಳು ಸಡಿಲವಾಗಿದ್ದರೆ ಅದು ಓಪನ್ ಆದಾಗ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಟ್ವಿನ್ಸ್ ಇದ್ದರೆ ಅಂಥವರಿಗೆ ಆಗ ಬೇಗ ಆ ಮಗು ಹೋಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಕೂಡ ನಾವು ಸ್ಕ್ಯಾನಿಂಗಲ್ಲಿ ಕನ್ಫರ್ಮ್ ಮಾಡಿಕೊಂಡು ಆ ಥರ ಏನಾದರೂ ಸರ್ವಿಕ್ಸ್ನಲ್ಲಿ ನಮಗೆ ಲೂಸ್ ಇದೆ, ಅರ್ಥಾತ್ ಗರ್ಭಕೋಶದ ಬಾಯಿ ಲೂಸ್ ಇದೆ, ಅದು ಬೇಗ ಮಕ್ಕಳು ಕಳಚಿ ಹೋಗ್ಬೋದು ಅನ್ನುವಂಥದ್ದು ನಮಗೆ ಅನಿಸಿದ್ರೆ, ಇದು ಸ್ಕ್ಯಾನಿಂಗಿಂದ ಇದು ಕೂಡ ಗೊತ್ತಾಗುತ್ತೆ. ನಮಗೆ ಆ ಥರ ಅನಿಸಿದ್ರೆ ನಾವು ಗರ್ಭಕೋಶದ ಬಾಯಿಗೆ ಸ್ಟಿಚ್ ಹಾಕಿರ್ತೀವಿ. ಎಲ್ಲ ಟ್ವಿನ್ಸಿಗೂ ಸ್ಟಿಚ್ ಹಾಕಲ್ಲ, ಸ್ಕ್ಯಾನಿಂಗ್ನಲ್ಲಿ ಮಾನಿಟರ್ ಮಾಡಿ ಬೇಗ ಡೆಲಿವರಿ ಆಗುವಂತಹ ಸಂಭವ ಇದೆ, ಆ ಸರ್ವಿಕ್ಸ್ ಚಿಕ್ಕದಾಗ್ತಾ ಹೋಗೋದು ಅಥವಾ ಅದರ ಬಾಯಿ ಅಗಲಾಗ್ತಾ ಹೋಗೋದು ಅನ್ನುವ ಸಂದರ್ಭದಲ್ಲಿ ಅದು ಈ ಥರ ಅಬಾರ್ಷನ್ ಆದಾಗ ಆಗ ಅಷ್ಟೊಂದು ಅವರಿಗೆ ಪೇಯ್ನ್ ಇರಲ್ಲ. ಯಾಕೆಂದರೆ ಜಾಗ ಸಲೀಸಿರುತ್ತೆ ನೋಡಿ, ಬೇಗ ಹಾಗೆ ಹೊರಟೋಗ್ಬಿಡುತ್ತೆ ಪ್ರೆಗ್ನೆನ್ಸಿ. ಹೀಗೆ ಅಂತ ನೋಡ್ಕೊಳ್ಳೋ ಹೊತ್ತಿಗೆ ಪ್ರೆಗ್ನೆನ್ಸಿ ಹೊರಟೋಗಿರುತ್ತೆ. ಸೊ ಇದಾದರೆ ನಮಗೆ ತುಂಬ ಲಾಸು. ಯಾಕಂದರೆ IVF ಮಾಡಿ ಕಷ್ಟ ಬಿದ್ದು ಟ್ವಿನ್ಸ್ ಹಾಕಿ 5 ತಿಂಗಳ ತನಕ ಬಂದಿದೆ, 5 ತಿಂಗಳವರೆಗೂ ಆಕೆಯನ್ನು ತಂದಿದ್ದೀವಿ. ಆ ಟೈಮಲ್ಲಿ ಅವ್ರು ಮನೆಯಿಂದ ಹಾಸ್ಪಿಟ್ಲಿಗೆ ಬರೋಷ್ಟೊತ್ತಿಗೆ ಅದು ಹೋಗಿಬಿಡ್ಬೋದು, ಬೇಗ ಆಗಿಬಿಡುತ್ತೆ ಈ ಡೆಲಿವರಿಗಳು. ಅಷ್ಟೊಂದು ಪೇಯ್ನ್ ಕೂಡ ಇರೋದಿಲ್ಲ. 2 ದಿವಸ 1 ದಿವಸ ನೋವು ತಿಂದು ಆಗುವಂಥ ಹೆರಿಗೆ ಅಲ್ಲ ಇದು. ಸೊ ಆ ಜಾಗ ಲೂಸ್ ಆದಾಗ ಈ ಥರ ಆಗುತ್ತೆ. ಇದನ್ನು ಸ್ಕ್ಯಾನಿಂಗಲ್ಲಿ ಕನ್ಫರ್ಮ್ ಮಾಡಿಕೊಂಡು ನಾವು ಆ ಜಾಗಕ್ಕೆ ಮುಂಚಿತವಾಗಿ 3 ತಿಂಗಳಲ್ಲೇ ಸ್ಕ್ಯಾನ್ ಮಾಡಿ ಎರಡು ಮಕ್ಕಳು ಚೆನ್ನಾಗಿದೆ ಅಂತ ಕನ್ಫರ್ಮ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ತೀವಿ ನಾವು ಆಕೆಗೆ. ಅಂದರೆ ಆ ಜಾಗ ಸ್ವಲ್ಪ ಚಿಕ್ಕದಿದೆ, ಸರ್ವಿಕ್ಸು, ಈ ಥರ ಎಲ್ಲ ನಮ್ಗೆ ಡೌಟ್ಸ್ ಇತ್ತು ಅಂದರೆ ಸ್ಟಿಚ್ ಹಾಕ್ತೀವಿ. ಯಾಕಂದರೆ ತುಂಬ ಲೇಟಾಗಿ ಸ್ಟಿಚ್ ಹಾಕಿದರೆ ಯೂಸ್ ಇಲ್ಲ, ಅದು ಸ್ಟಿಚ್ ಕಳಚ್ಕೊಳ್ಳುತ್ತೆ, ಜಾಗ ಲೂಸ್ ಆಗಿ ಕಂಟಿನ್ಯೂ ಆಗುತ್ತೆ, ಜೊತೆಗೆ ಆ ಮಕ್ಕಳು ಹೊರಟೋಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದು ಫಸ್ಟ್ ಸ್ಪಾಂಟೇನಿಯಸ್ ಅಬಾರ್ಷನ್, 3 ತಿಂಗಳೊಳಗಡೆ ಅಬಾರ್ಷನ್ ಆಗುವಂತಹ ಚಾನ್ಸ್ ಹೇಳಿದೆ. ಎರಡನೇದ್ದು 5 ತಿಂಗಳ ಆಚೆ ಈಚೆ. 3 ತಿಂಗಳ ಅಬಾರ್ಷನ್ನಿನ ಕಾರಣಗಳೇ ಬೇರೆ, 5 ತಿಂಗಳ ಸುಮಾರಿಗೆ ಆಗುವಂಥ ಅಬಾರ್ಷನ್ ಕಾರಣಗಳೇ ಬೇರೆ. ಸೊ ಇದು ಎರಡನೇ ಚಾನ್ಸು. ಇದಕ್ಕೆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಇದೆರಡನೇದು. ಇದಲ್ಲದೆ ಆ ಮಕ್ಕಳಲ್ಲಿ ಅಂಗಊನತೆ ಇರುವಂಥದ್ದು, ಅಂದರೆ ಕಿಡ್ನಿ ಪ್ರಾಬ್ಲಮ್ಗಳು, ಬ್ರೈನ್ ಪ್ರಾಬ್ಲಮ್ಗಳು, ಬ್ರೈನ್ ರಿಟಾರ್ಡೇಷನ್ ಅಂದರೆ ಗ್ರೋತ್ ಆಗದೇ ಇರೋದು, ಸೆರೆಬ್ರಲ್ ಪ್ಯಾಲ್ಸಿ ಅಂತ ಕೇಳಿರ್ತೀರಿ ನೀವು, ಅಂದರೆ ಮೆಂಟಲ್ ರಿಟಾರ್ಡೇಷನ್, ಮೈಲ್ ಸ್ಟೋನ್ಸ್ ಆ ಮಕ್ಕಳದು. ಅಂದರೆ ಯಾವ ಏಜ್ಗೆ ನಿಲ್ಲಬೇಕು ನಿಂತ್ಕೊಳ್ಳಲ್ಲ, ನಡಿಬೇಕು ನಡೆಯಲ್ಲ, ಟಾಯ್ಲೆಟ್ ಕಂಟ್ರೋಲ್ ಇರಲ್ಲ, ಆ ಮಕ್ಕಳು ರೆಕಾಗ್ನಿಷನ್ ಕಷ್ಟ, ಸೋಷಿಯಲ್ ಸ್ಮೈಲ್ ಕಷ್ಟ, IQ ಕಡಿಮೆ, ಇದಕ್ಕೆ ಸೆರೆಬ್ರಲ್ ಪ್ಯಾಲ್ಸಿ ಅಂತೇವೆ ಹೇಳ್ತೀವಿ. ಸೊ ಇದಾಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಆಕೆಗೆ ಬ್ಲೀಡಿಂಗ್ ಪದೇ ಪದೇ ಆದಾಗ ಬೇಗ ಡೆಲಿವರಿ ಆಗುವಂಥ ಚಾನ್ಸ್ ಜಾಸ್ತಿ, ಟ್ವಿನ್ಸಿಂದನೇ ಬೇಗ ಡೆಲಿವರಿ ಆಗುವ ಚಾನ್ಸ್ ಜಾಸ್ತಿ. ನಾರ್ಮಲ್ ಒಂದು ಮಗು ಹೊತ್ತವರಿಗಿಂತ ಟ್ವಿನ್ಸ್ ಇರುವವರಿಗೆ 3 ರಿಂದ 4 ವಾರ ಬೇಗ ಡೆಲಿವರಿ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಆಕೆಗೆ ದಿನ ತುಂಬಿ 40 ವಾರದಲ್ಲಿ ಡೆಲಿವರಿ ಆದರೆ ಈಕೆಗೆ 34-36 ವಾರದಲ್ಲೇ ಡೆಲಿವರಿ ಆಗುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹೀಗೆ ಟ್ವಿನ್ಸ್ ಇರೋರಿಗೆ ಬೇಗ ಡೆಲಿವರಿ ಆಗೋ ಚಾನ್ಸ್ ಅಲ್ಲದೆ ಪ್ಲಸ್ ಈ ಒಳಗಡೆ ಪದೇ ಪದೇ ಬ್ಲೀಡಿಂಗ್ ಆದರೆ, ಆಗಲೇ ಹೇಳಿದೆ ನೋಡಿ, ಅಮ್ಮನಲ್ಲಿ ಬ್ಲೀಡಿಂಗ್ ಆಗುವ ಚಾನ್ಸ್ ಇರುತ್ತೆ. ಯಾಕೆಂದರೆ ಪ್ಲಾಸೆಂಟಾ ದೊಡ್ಡದಿರುತ್ತೆ, 2 ಪ್ಲಾಸೆಂಟಾ ಇರುತ್ತೆ, ಸೊ ಎಟ್ಸೆಟ್ರಾ. ಸೊ ಹಾಗಾಗಿ ಬ್ಲೀಡಿಂಗ್ ಆದರೆ ಟ್ವಿನ್ಸ್ನಲ್ಲೇ ತೊಂದರೆ ಜಾಸ್ತಿ, ಬೇಗ ಡೆಲಿವರಿ ಆಗುವಂಥದ್ದು. ಅದಲ್ಲದೆ ಈ ಬ್ಲೀಡಿಂಗ್ ಆದಾಗ ಮತ್ತೆ ಕೂಡ ಆ ಇರಿಟೇಷನ್ ಆಗುತ್ತೆ, ಯೂಟ್ರಸ್ಗೆ ಒಂಥರ ಇರಿಟೇಟ್ ಆದಂಗಾಗಿ ಬೇಗ ಡೆಲಿವರಿ ಆಗೋ ಚಾನ್ಸ್ ಇರುತ್ತೆ. ಸೊ ನಮಗೆ ಆ ಬ್ಲೀಡಿಂಗ್ ಆಗಬಾರ್ದು. ಇದಲ್ಲದೆ ಬೇಗ ಡೆಲಿವರಿ ಆಗುವಂತಹ ಚಾನ್ಸ್ ಅಲ್ಲದೆ ಮಕ್ಕಳ ಗ್ರೋತ್ ಸರಿಯಾಗಿ ಆಗಲ್ಲ, ತೂಕ ಕಡಿಮೆ ಇರೋದು, ಅಥವಾ ಆಗಲೇ ಹೇಳಿದೆ ನೋಡಿ, ಒಂದು ಮಗು ತುಂಬ ಚಿಕ್ಕದು, ಇನ್ನೊಂದು ಮಗು ನಾರ್ಮಲ್ ಇರೋದು, ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಬ್ಲಡ್ ಸಪ್ಲೈ ಆಗೋದು, ಆ ಮಗುವಿಗೆ ಹಾರ್ಟ್ ಫೇಲ್ಯೂರ್ ಆಗೋದು, ಯಾವುದು ಜಾಸ್ತಿ ಬ್ಲಡ್ ತೊಗೊಂಡಿದೆಯಾ ರಿಸಿಪಿಯೆಂಟ್ ಟ್ವಿನ್. ಯಾಕಂದರೆ
ತುಂಬ ಬೇಕಾದಕ್ಕಿಂತ ಜಾಸ್ತಿ ಬ್ಲಡ್ ಸಪ್ಲೈ ಆಗ್ತಾ ಇರುತ್ತೆ, ಬ್ಲಡ್ ಹಾಗೆ ಇನ್ನೊಂದು ಮಗುವಿಂದ ಹರಿದು ಬರ್ತಾ ಇರುತ್ತೆ. ಸೊ ಅದರಿಂದ ಹಾರ್ಟ್ ಫೇಲ್ಯೂರ್ ಆಗುವಂಥ ಚಾನ್ಸ್ ಜಾಸ್ತಿ, ಬ್ಲಡ್ ಕೊಟ್ಟಿರೋ ಮಗುವಿಗೂ ತೊಂದರೆ ಜಾಸ್ತಿ. ಇದು ಗರ್ಭಕೋಶದ ಒಳಗಡೆ ನಾನು ಹೇಳ್ತಾ ಇರೋದು, ಆಗುವಂತಹ ಪ್ರಾಬ್ಲಮ್ಸು ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಸುಗಳು ಟ್ವಿನ್ಸ್ನಲ್ಲಿ ಬೇರೆ ಸಿಂಗಲ್ ಬೇಬಿ ಇರೋದಕ್ಕಿಂತ ಅದರಲ್ಲೂ IVF ಪ್ರೆಗ್ನೆನ್ಸಿ ಆದಾಗ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಅತ್ಯುತ್ತಮ ಕೇರ್ ಬೇಕಾಗತ್ತೆ. ಅವರು ಯಾವ ಡಾಕ್ಟ್ರ್ ನೋಡ್ತಾ ಇರ್ತಾರೆ ಅವರ ಸಮೀಪನೇ ಇರಬೇಕಾಗತ್ತೆ. ಎಲ್ಲೋ ಊರಿಗೆ ಹೋಗಿ ಕೂತ್ಕೊಳ್ಳೋದು, ಮನಸ್ಸು ಬಂದಾಗ ಚೆಕಪ್ ಬರೋದು, ಸ್ಕ್ಯಾನಿಂಗ್ ಮನಸ್ಸು ಬಂದಾಗ ಮಾಡಿಸೋದು ಅಂತ ಉದಾಸೀನ ಮಾಡೋಕ್ಕೆ ಬರೋದಿಲ್ಲ. ಇದಲ್ಲದೆ ಇದು ಪ್ರೆಗ್ನೆನ್ಸಿನಲ್ಲಿ ಅಂದರೆ ಟ್ವಿನ್ಸು ಹೊಟ್ಟೆನಲ್ಲಿ ಇದ್ದಾಗ ಆಗುವಂತಹ ಪ್ರಾಬ್ಲಮ್ಸ್ ನಾನು ಹೇಳಿದೆ. ಇನ್ನು ನೆಕ್ಸ್ಟ್ ಹೇಳ್ತಾ ಇರೋದು ಆ ಲೇಡಿ ಡೆಲಿವರಿ ಆದಮೇಲೆ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆನಲ್ಲಿದ್ದಾಗ ಇರುವಂತಹ ಪ್ರಾಬ್ಲಮ್ಗಳು. ಇಷ್ಟೊತ್ತು ಹೇಳಿದ್ದು ನಾನು ಕಾಂಜೆನಿಟಲ್ ಅನಾಮಲಿ ಇರೋದು, ಆ ಮಕ್ಕಳಿಗೆ ಬ್ಲಡ್ ಸಪ್ಲೈ ಇದು ಪ್ರಾಬ್ಲಮ್ಮು, ಇದೆಲ್ಲ ಡೆಲಿವರಿ ಆದಮೇಲೆ ಕೂಡ ಕಂಟಿನ್ಯೂ ಆಗೋದು. ಅರ್ಥಾತ್ ತೂಕ ಕಡಿಮೆ ಇದ್ದ ಮಕ್ಕಳನ್ನ ಕೇರ್ ಮಾಡೋದು ಜಾಸ್ತಿ ಬೇಕಾಗತ್ತೆ. ಯಾಕಂದರೆ ನಾರ್ಮಲ್ ತೂಕ ಪಡೆದಿರಲ್ಲ ನೋಡಿ, ಅವು ಹೊಂದಿರಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಕೇರ್ ಜಾಸ್ತಿ ಬೇಕಾಗಿರುತ್ತೆ. ಅಮ್ಮನಿಗೆ ಶುಗರು BP ಬಂದಿರ್ಬೋದು, ಅದರಿಂದ ಮಗುವಿಗೆ ಆಗುವಂಥ ಪ್ರಾಬ್ಲಮ್ಮು. ಅಥವಾ ಬೇಗ ಡೆಲಿವರಿ, ದಿನಕ್ಕಿಂತ ಬೇಗ ಡೆಲಿವರಿ ಆಗುವ ಮಕ್ಕಳ ಚಾನ್ಸ್ ಜಾಸ್ತಿ ಅಂತ ಹೇಳಿದೆ ನೋಡಿ. 3 ರಿಂದ 4 ವಾರ ಬೇಗ ಡೆಲಿವರಿ ಆಗುತ್ತೆ. ಅದು ಒಂದು ತೂಕ ಕಡಿಮೆ ಇರುತ್ತೆ, ಯಾಕಂದರೆ ಹೊಟ್ಟೆಯಲ್ಲಿದ್ದರೆ ಇನ್ನೂ ಮಗು ತೂಕ ಹಾಕಿರೋದು, ತೂಕ ಕಡಿಮೆ ಇರುತ್ತೆ. ಪ್ರತಿರೋಧಕ ಶಕ್ತಿ, ಇಮ್ಯುನಿಟಿ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಇರುತ್ತೆ. ಮಕ್ಕಳಿಗೆ NICU ಕೇರ್ ಬೇಕಾಗ್ಬೋದು. ಅಂತಂದರೆ ತೀವ್ರ ನಿಗಾ ಘಟಕದಲ್ಲಿ ಅಂತಹ ನವಜಾತ ಶಿಶುಗಳನ್ನು ಇಡಬೇಕಾಗಿ ಬರ್ಬೋದು. ನಿಯೋನಟಾಲಜಿಸ್ಟೇ ಈ ಮಕ್ಕಳನ್ನ ಕೇರ್ ಮಾಡ್ತಾರೆ. ಸೆಪ್ಟಿಕ್ ಆಗುವಂಥದ್ದು ಅಂದರೆ ಇನ್ಫೆಕ್ಷನ್ ಆಗುವಂಥದ್ದು, ಜಾಂಡಿಸ್ ಆಗುವಂತಹ ಚಾನ್ಸ್ ಈ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಅಲ್ಲದೆ ಆ ಮಕ್ಕಳಲ್ಲಿ ಈ ಬೇರೆ ಥರದ ಪ್ರಾಬ್ಲಮ್ಸ್ಗಳು ಕೂಡ ಜಾಸ್ತಿ. ಸೊ ಈ ನಿಯೋನೆಟಾಲಜಿಸ್ಟು ಆ ಮಕ್ಕಳು, ಯಾಕಂದರೆ ನೋಡಿ ಕಾಂಜೆನಿಟಲ್ ಅನಾಮಲಿ ಅಂದರೆ ಅಬ್ನಾರ್ಮಲ್ ಬೇಬೀಸ್, ಹಾರ್ಟ್ ಪ್ರಾಬ್ಲಮ್ ಇರುವಂತಹ ಮಗು. ಸೊ ಮಗು ನಾರ್ಮಲ್ ಇದ್ದರೂ ಕೂಡ ತೂಕ ಕಡಿಮೆ ಇರೋದು, ಬೇಗ ಡೆಲಿವರಿ ಆಗಿರೋದು, ಇಮ್ಯುನಿಟಿ ಕಡಿಮೆ ಇರೋದು, ಇನ್ಫೆಕ್ಷನ್ ಚಾನ್ಸ್ ಜಾಸ್ತಿ. ಕರುಳೊಳಗೆ ಇನ್ಫೆಕ್ಷನ್ ಆಗ್ಬೋದು, ಬ್ರೈನ್ ಒಳಗಡೆ ಬ್ಲೀಡಿಂಗ್ ಆಗ್ಬೋದು, ಇಂಟ್ರಾವೆಂಟ್ರಿಕ್ಯುಲರ್ ಹ್ಯಾಮರೇಜ್ ಅಂತೀವಿ, ನೆಕ್ರೋಟೈಸಿಂಗ್ ಎಂಟ್ರಕೊಲೈಟಿಸ್ ಅಂತೀವಿ. ಅಂದರೆ ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ಚಾನ್ಸ್ ಜಾಸ್ತಿ, ಬ್ರೈನ್ನಲ್ಲಿ ಬ್ಲಡ್ ಹ್ಯಾಮರೇಜ್ ಬ್ಲೀಡಿಂಗ್ ಆಗುವಂತಹ ಚಾನ್ಸ್ ಜಾಸ್ತಿ. ಸೊ ಹೀಗೆ 108 ಪ್ರಾಬ್ಲಮ್ಸ್ಗಳು ಈ ಮಕ್ಕಳಲ್ಲಿ ಜಾಸ್ತಿ. ಈ ಮಕ್ಕಳು ಅಲ್ಲದೆ ಡೆಲಿವರಿ ಆದ ತಕ್ಷಣ ಅಲ್ಲದೆ 4 ವಾರದಿಂದ 6 ವಾರದಲ್ಲಿ ಒಂದು ಸತಿ ಕಣ್ಣಿನ ಡಾಕ್ಟ್ರನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಆ ಮಕ್ಕಳಲ್ಲಿ ರೆಟಿನಲ್ ಪ್ರಾಬ್ಲಮ್ಸ್ ಅಂದರೆ ಕಣ್ಣಿನ ಒಳಗಡೆ ನೋಡುವ ಶಕ್ತಿ, ಕಣ್ಣಿನ ವೀಕ್ಷಣಾ ಶಕ್ತಿ ಕೂಡ ದುರ್ಬಲವಾಗಿರುವ ಚಾನ್ಸ್ ಇರೋದ್ರಿಂದ ಅವರನ್ನು ಕಣ್ಣಿನ ಡಾಕ್ಟ್ರು ಕೂಡ ಪರೀಕ್ಷೆ ಮಾಡಬೇಕಾಗತ್ತೆ. ಸೊ ನಿಯೋನಟಾಲಜಿಸ್ಟ್ ಅಂದರೆ ನವಜಾತ ಶಿಶುಗಳನ್ನು ಕೇರ್ ಮಾಡುವಂತಹ ಡಾಕ್ಟ್ರಿಗೆ ಬಹಳಷ್ಟು ಜವಾಬ್ದಾರಿ ಇರುತ್ತೆ. ಯಾಕಂದರೆ 108 ಕಾಂಪ್ಲಿಕೇಶನ್ಸ್ ಇರುವ ಚಾನ್ಸ್ ಜಾಸ್ತಿ ಇರುತ್ತೆ. ನಾನು ಹೇಳಿದೆ ಅಂತ ಹೆದರ್ಕೊಳ್ಬೇಡಿ, ಬಟ್ ನಿಮ್ಗೆ ಇದೆಲ್ಲ ಆಗುವಂಥ ಸಾಧ್ಯತೆ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ಯಾಕಂದರೆ ಇದಕ್ಕೆ ನೀವು ಮನಸ್ಸಿನಲ್ಲಿ ನಿಮ್ಮ ತಯಾರಿ ನಡೀತಾ ಇರಬೇಕು. ಇದಲ್ಲದೆ ಆ ಕಣ್ಣಿನ ಡಾಕ್ಟ್ರು ಕೂಡ ನೋಡುವಂತಹ ಒಂದು 4 ರಿಂದ 6 ವಾರದಲ್ಲಿ ಕಣ್ಣಿನ ಡಾಕ್ಟ್ರ್ ಹತ್ರ ಕೂಡ ಒಂದು ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ನಾವು ಈ ಥರ ಎಲ್ಲ ಪ್ರೀಟರ್ಮ್ ಡೆಲಿವರಿ, ಬೇಗ ಡೆಲಿವರಿ ಆಗಿದ್ದಕ್ಕೆ, ಅವಧಿ ಪೂರ್ಣ ಶಿಶುವಿನ ಹೆರಿಗೆ ಆಗಿದ್ದಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾವು ಆ ಗರ್ಭಿಣಿ ಹೆಂಗಸನ್ನು ನೋಡ್ಕೊಂಡಿರ್ತೀವಿ. ಅಂದರೆ ನೋಡಿ, ಯಾವ ನಿಮ್ಮ ICU ಆಗಲಿ, ಪ್ರಪಂಚದಾದ್ಯಂತ ಇರುವಂತಹ ಬೆಸ್ಟ್ ICUಗೆ ನೀವು ಆ ಮಗು ಕರ್ಕೊಂಡು ಹೋದರೂ ಕೂಡ ಆಕೆಯ ಗರ್ಭದೊಳಗಡೆ ಬೆಳವಣಿಗೆ ಆದಂತಹ ಪರಿಸ್ಥಿತಿ, ಆ ಸಿಸ್ಟಮ್ಮು ಎಲ್ಲೇ ಹೊರಗಡೆ ಮಗುವನ್ನು ICUಯಲ್ಲಿಟ್ಟರೂ ಅದಕ್ಕೆ ಹೋಲಿಕೆ ಅಲ್ಲ. ನಿಮಗೆ ಖರ್ಚು ಜಾಸ್ತಿ, ನಿಮಗೆ ಹೋರಾಟ ಜಾಸ್ತಿ, ಎಲ್ಲ ಜಾಸ್ತಿ. ಅಲ್ಲದೆ ಮಗು ಹೊಟ್ಟೆನಲ್ಲಿ ಬೆಳೆಯುವಷ್ಟು ಸುರಕ್ಷಿತತೆ ಬೇರೆ ಹೊರಗಡೆ ಎಲ್ಲೂ ಇರಲ್ಲ. ಊಮ್ ಇಸ್ ದ ಬೆಸ್ಟ್ ಇನ್ಕ್ಯುಬೇಟರ್ ಅಂತ ಹೇಳ್ತೀವಿ. ಅಂದರೆ ನಮಗೆ 2 ದಿನ ಮಗು ಹೊಟ್ಟೆನಲ್ಲಿ ಜಾಸ್ತಿ ಆದರೂ ಕೂಡ ನಮಗೆ ವಿ ಆರ್ ಸೋ ಹ್ಯಾಪಿ. ಯಾಕಂದರೆ ನಮ್ಗೆ ಅಷ್ಟು ಅಡ್ವಾಂಟೇಜ್ ಇದೆ. ಸೊ ಬೇಗ ಡೆಲಿವರಿ ಆಗಬಾರ್ದು, ಈ ಥರ ಮಕ್ಕಳುಗಳು ಬೇಗ ಹುಟ್ಟಬಾರ್ದು. ಯಾಕಂದರೆ ತೂಕ ಕಡಿಮೆ ಎಲ್ಲ ಹೇಳಿದೆ ನೋಡಿ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗಬಾರ್ದು. ಡೆಲಿವರಿ ಬೇಗ ಆಗೋದು ಒಂದು, ಅದರ ಹಿಂದೆ ಮೂಟೆಯಷ್ಟು ಪ್ರಾಬ್ಲಮ್ಸ್ ಇದೆಯಲ್ಲ. ಸೊ ಇವ್ಯಾವುದೂ ಆಗಬಾರ್ದು ಅಂತ ಹೇಳಿ ನಾವು ಆಕೆಗೆ ಇಂಜೆಕ್ಷನ್ಗಳು ಕೊಟ್ಟಿರ್ತೀವಿ. ಬೇಗ ಡೆಲಿವರಿ ಆಗಬಾರ್ದು ಅಂತ ಮುಂದಕ್ಕೆ ಹಾಕುವ ಥರ ಮೆಡಿಸಿನ್ಸು, ಇಂಜೆಕ್ಷನ್ಸು, ಜೀವನ ಶೈಲಿ ಹೇಳ್ಕೊಟ್ಟಿರ್ತೀವಿ. ಇದಲ್ಲದೆ ಅಕಸ್ಮಾತ್ ಡೆಲಿವರಿ ಆದರೂ ಕೂಡ ನಮ್ಮ
ಮಾತೆಲ್ಲ ಮೀರಿ ಆ ದೇಹ ಕೇಳದೆ ಡೆಲಿವರಿ ಆದರೂ ಕೂಡ ಮಗುವಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಆಕೆ ಗರ್ಭದಲ್ಲಿರುವಾಗಲೇ ಇಂಜೆಕ್ಷನ್ಗಳು ಕೂಡ ಕೊಟ್ಟಿರ್ತೀವಿ. ಅಂದರೆ ರೆಸ್ಪಿರೇಷನ್ ಪ್ರಾಬ್ಲಮ್ ಆಗಬಾರ್ದು, ಮಗುವಿನ ಶ್ವಾಸ ತಗೊಳ್ಳೋದು, ಉಸಿರಾಟ ತೊಂದರೆ ಆಗಬಾರ್ದು ಅಂತ ಹೇಳಿ ಆಕೆಗೆ ಮುಂಚೆನೇ ಇಂಜೆಕ್ಷನ್ಗಳು ಕೂಡ ಕೊಟ್ಟಿರ್ತೀವಿ ಇಂಥ ಹೆಂಗಸರಿಗೆ. ಸೊ ಇದಿಷ್ಟೆಲ್ಲ ಪ್ರಾಬ್ಲಮ್ ಮಗುವಿನಲ್ಲಿ ಆಗಬಹುದು ಅನ್ನೋ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿರಬೇಕು. ಅವ್ರಿಗೂ ತಕ್ಕ ಮಟ್ಟಿಗೆ ಅರ್ಥ ಆಗಿರಬೇಕು. ಅಲ್ಲದೆ ನಾವು ನಿಯೋನಟಾಲಜಿಸ್ಟ್ ಅಂದರೆ ಡೆಲಿವರಿ ಆದ ಮೇಲೆ ಯಾರ ಕೈಗೆ ಮಗುವನ್ನು ವಹಿಸ್ತೀವೋ ಅವ್ರಿಗೂ ಒಂದು ಮಾತು ನಾವು ಮುಂಚಿತವಾಗಿ ಈ ಕೇಸಿನ ವಿವರಣೆ ಬಗ್ಗೆ ನಾವು ಅವರಿಗೆ ಹೇಳಿರಬೇಕಾಗತ್ತೆ. ಸೊ ಇದಿಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಎಸ್ ಮ್ಯಾಮ್. ಇನ್ನು ಫೀಟಲ್ ರಿಡಕ್ಷನ್ ಅಂದರೆ ಏನು ಮ್ಯಾಮ್? ಇದ್ರ ಬಗ್ಗೆ ನೀವು ಹೇಳೋದಾದರೆ ಲೈಕ್ ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿ ಹೇಳೋದಾದರೆ ಮ್ಯಾಮ್. ಹೌದು, ಇದು ಒಂದು ಇಂಪಾರ್ಟೆಂಟ್ ಎಂಟಿಟಿ. ಈ ಫೀಟಲ್ ರಿಡಕ್ಷನ್ ಅಂತಂದರೆ ಇದನ್ನು ನಾವು ಯಾರಿಗೆ ಮಾಡ್ತೀವಿ ಅಂದರೆ, ಈಗ ನಾನು ಫಸ್ಟಿಗೆ ಹೇಳಿದೆ IVF ಅಲ್ಲಿ ನಾವು 3 ಮಕ್ಕಳನ್ನ ಒಳಗಡೆ ಹಾಕುವಂತಹ ತನಕ ನಮಗೆ ಅನುಮತಿ ಇದೆ. ಅಂದರೆ ನಮಗೆ ರೂಲ್ಸ್ ಪ್ರಕಾರ 3 ಬೇಬೀಸ್ನ ಒಳಗಡೆ ಬಿಡುವಷ್ಟು ಪರ್ಮಿಷನ್ ಇದೆ. ನಾವು ಯಾಕೆ 3 ಒಳಗಡೆ ಬಿಡ್ತೀವಿ ಅಂತಂದರೆ, ನಾನು ಆಗಲೇ ಹೇಳಿದೆ 3 ಹಾಕಿದಾಕ್ಷಣ 3 ನಮಗೆ ಫಲ ಕೊಡದೇ ಇರ್ಬೋದು. ಬಟ್ ಒಂದೊಂದು ಸತಿ ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಗೆ ಇದಾಗುತ್ತೆ. ಏನಾಗುತ್ತೆ, ಒಂದಾಗುತ್ತೆ, ಎರಡಾಗುತ್ತೆ, ಇಲ್ಲ ಪ್ರೆಗ್ನೆನ್ಸಿನೇ ಆಗಲ್ಲ. 90% ಆಫ್ ದ ಟೈಮ್, 95% ಆಫ್ ದ ಟೈಮ್ಸ್ ನಮ್ಗೆ ಇದಾಗುತ್ತೆ. 3 ಮಕ್ಕಳು ಬಿಟ್ಟಾಕ್ಷಣ ಪೇಷಂಟ್ಸ್ ಅಂದ್ಕೊತಾರೆ, ಮೇಡಮ್ ನೀವು 3 ಮಗು ಬಿಟ್ಟಿದ್ದೀರಲ್ಲ ಒಳಗಡೆ, ನನಗೆ 3 ಕನ್ಸೀವ್ ಆದರೆ ನಾನೇನು ಮಾಡಲಿ ಅಂತ ಭಯ ಬೀಳ್ತಾರೆ. ಇಷ್ಟೊಂದು ಜನ ಕೇಳ್ತಾರೆ. ಆದರೆ ವಾಸ್ತವ ಏನು ಅಂತಂದರೆ, ರಿಯಾಲಿಟಿ ಏನು ಅಂದರೆ, ನಾವು 3 ಎಂಬ್ರಿಯೋಸ್ನ ಆಕೆಯ ಗರ್ಭಕೋಶದೊಳಗಡೆ ಬಿಟ್ಟಾಕ್ಷಣ ಆಕೆಗೆ 3 ಮಕ್ಕಳು ಆಗಲ್ಲ. ಹಾಕಿರೋ ಬೀಜ ಎಲ್ಲ ಸಸಿ ಆಗಲ್ಲ, ಆಗಿರೋ ಸಸಿ ಎಲ್ಲ ಚಿಗುರಲ್ಲ. ಅಂದರೆ 3 ಒಳಗೆ ಹಾಕಿದ್ದೀವಿ ಅಂತಂದರೆ ಏನೂ ಬರದೇ ಇರ್ಬೋದು. ಅದು ಎಸ್ಪೆಷಲಿ ಏಜ್ ಆಗಿರೋ ಮಹಿಳೆಯರಲ್ಲಿ ಇಲ್ಲ 1 ಬರ್ಬೋದು, ಇಲ್ಲ 2 ಬರ್ಬೋದು. ಇದು ಬಹುತೇಕ ಇದು ಆಗೋದು. ಮೋಸ್ಟ್ ಆಫ್ ದ ಟೈಮ್ಸ್ ದಿಸ್ ಈಸ್ ದ ಸಿಚುವೇಶನ್. ಅಂದರೆ 3 ಹಾಕಿದರೆ 2 ತನಕ 95% ಜನರಲ್ ಆಗುತ್ತೆ. 5% ಬಹಳ ವಿರಳಾತಿ ವಿರಳ ಕೇಸಲ್ಲಿ ಮಾತ್ರ 3 ಹಾಕಿದರೆ 3 ಫಲಿಸೋದು. ಸೊ ಅಂಥ ಸಂದರ್ಭದಲ್ಲಿ 3 ಮಕ್ಕಳು ಆಕೆಯ ಹೊಟ್ಟೆಯಲ್ಲಿ ಇರ್ತವೆ. ಈ ಫೀಟಲ್ ರಿಡಕ್ಷನ್ ಇದನ್ನು ನಾನು ಒಂದು ಇಂಟ್ರೊಡಕ್ಷನ್ ಆಗಿ ಹೇಳಿದೆ. ಈ ಮಾತನ್ನು ನಿಮಗೆ ಡೈರೆಕ್ಟಾಗಿ ಫೀಟಲ್ ರಿಡಕ್ಷನ್ ಅಂತ ತೊಗೊಂಡ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಈ ಮುನ್ನುಡಿಯನ್ನು ಹೇಳಿದೆ. ಇನ್ನು ಫೀಟಲ್ ರಿಡಕ್ಷನ್ ಪ್ರಾಪರ್ ವಿಷಯಕ್ಕೆ ಬಂದರೆ, ಫೀಟಲ್ ರಿಡಕ್ಷನ್ ಅಂದರೆ ಏನು ಮಾಡ್ತೀವಿ ಅಂದರೆ, 3 ಮಕ್ಕಳಿದ್ರೆ 1 ಮಗುವನ್ನು ಗ್ರೋತ್ ಆಗೋಕ್ಕೆ ಬಿಡೋದಿಲ್ಲ, ಅದನ್ನು ತೆಗಿತೀವಿ. 2 ಮಕ್ಕಳು ಕಂಟಿನ್ಯೂ ಆಗೋ ಹಾಗೆ ಬಿಡ್ತೀವಿ. ಜನ ಕೇಳ್ಬೋದು, ಮೇಡಮ್ ನಮಗೆ 3 ಬೇಕು ಮಕ್ಕಳು ಅಂತ ನೀವು ಕೇಳ್ಬೋದು. ನಿಮಗೆ 3 ಬೇಕಾಗಿದೆ ಅಂತ ಇವಾಗ ಅನ್ನಿಸ್ಬೋದು. ಆದರೆ 3 ಮಕ್ಕಳಾದರೆ ನಿಮಗೂ ಬಹಳ ಕಷ್ಟ. ಆ ಮಕ್ಕಳು ಕಂಟಿನ್ಯೂ ಆಗಲ್ಲ. 4-5 ತಿಂಗಳಲ್ಲೇ ಹೆಚ್ಚು ಅಂತಂದರೆ ಯೂಶ್ವಲಿ ಬೈ 6.5 ಮಂತ್ಸ್ ಅವು 3 ಕಳಚಕ್ಕೆ ಹೋಗ್ಬಿಡ್ತವೆ. ಆವಾಗ ನಿಮ್ಗೆ ಯಾವುದೂ ಕೈಗೆ ದಕ್ಕಲ್ಲ. 6.5 ತಿಂಗಳು 7 ತಿಂಗಳು ಒಳಗಡೆ ಅಷ್ಟು ಬೇಗ ಡೆಲಿವರಿ ಆಗಿಬಿಟ್ರೆ ನಿಮಗೆ ಆ ಮಕ್ಕಳು ಕೈಗೆ ದಕ್ಕಲ್ಲ. ಹಾಕೋದೇನೋ 3 ಹಾಕ್ಬೋದು, 6 ತಿಂಗಳ ತನಕ ಕಂಟಿನ್ಯೂನೂ ಆಗ್ಬೋದು. 6 ತಿಂಗಳ ನಂತರ ಆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗೋದು ಕಷ್ಟ. 8 ತಿಂಗಳ ತನಕ ಹೋಗಲ್ಲ, ಅದು ಬೇಗನೆ ಹೋಗಿಬಿಡೋದ್ರಿಂದ ಆ ಮಕ್ಕಳು ಯಾತಕ್ಕೂ ನಿಮ್ಗೆ ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ನಾವು 3 ಇರೋದನ್ನು 2 ಮಾಡ್ತೀವಿ. ಇದು 3 ಇದ್ದಾಗ ಮಾತ್ರ ಮಾಡುವಂತಹ ಸನ್ನಿವೇಶ. 2 ಇದ್ದರೆ 1 ಮಾಡಲ್ಲ ನಾವು. ಯಾಕಂದರೆ ಅದು ತುಂಬ ರಿಸ್ಕ್ ಆಗುತ್ತೆ. 2ರಲ್ಲಿ 1 ಮಾಡೋಕ್ಕೆ ಹೋದರೆ 2ನ್ನೂ ಕಳೆದುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ 3 ಮಕ್ಕಳನ್ನು ಹೊಟ್ಟೆಯಲ್ಲಿ ಆಕೆ ಪಡೆದರೆ ಆವಾಗ 3ಅನ್ನು ನಾವು 2 ಮಾಡ್ತೀವಿ, 1 ಮಗುವನ್ನು ತೆಗಿತೀವಿ. ದಿಸ್ ಈಸ್ ಕಾಲ್ಡ್ ಫೀಟಲ್ ರಿಡಕ್ಷನ್. ಅಂದರೆ ನಂಬರ್ ಆಫ್ ದ ಫೀಟಸ್ ಏನಿದೆ, ಫೀಟೈ, ಅವನ್ನು ನಾವು ಕಡಿಮೆ ಮಾಡ್ತೀವಿ. ಇದು ಮಗುವಿನ ಹಾರ್ಟಿಗೆ ಇಂಜೆಕ್ಷನ್ ಕೊಟ್ಟು ಅದರ ಹಾರ್ಟ್ ಬೀಟನ್ನು ನಾವು ಸ್ಟಾಪ್ ಮಾಡೋ ಥರ ಮಾಡ್ತೀವಿ. ಅದರ ಬಗ್ಗೆ ಡೀಟೇಲ್ಸ್ ನಿಮಗೆ ಬೇಕಾಗಿಲ್ಲ, ಬಟ್ ಚೆನ್ನಾಗಿರೋ ಮಗುವನ್ನು ಆದಷ್ಟು ಇಟ್ಕೊಳ್ತೀವಿ. ಇದು ನಮಗೆ ಸ್ಕ್ಯಾನಿಂಗ್ ಪರೀಕ್ಷೆ ಎಲ್ಲ ಆದಮೇಲೆ ನಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಯಾವುದು ಚೆನ್ನಾಗಿಲ್ಲ ಆ ಮಗುವನ್ನು ನಾವು ಆದಷ್ಟು ಮೋಸ್ಟ್ ಆಫ್ ದ ಟೈಮ್ಸ್ ತೆಗಿತೀವಿ. ಬಟ್ ನಮಗೆ 2 ಮಕ್ಕಳಂತೂ ಮಿನಿಮಮ್ ಬೇಕೇ ಆಗುತ್ತೆ. ನಾವು 1 ಮಾತ್ರ ತೆಗಿತೀವಿ. ಕೆಲವು ಜನ ಬಂದು ಕೇಳ್ತಾರೆ, ಮೇಡಮ್ ನಿಮ್ಗೆ 2 ಇದೆಯಲ್ಲ ಆಲ್ರೆಡಿ. ಒಂದೊಂದು ಸತಿ ಈಗ ಮೊನ್ನೆ ಒಬ್ಬರು ಪೇಷಂಟು ಫಸ್ಟ್ ಮಗು 10 ವರ್ಷ ಇದೆ,
ಇವಾಗ ಆಕೆ IVF ಬೇಕು, ನನಗೆ ಎರಡನೇ ಮಗು ಬೇಕು, 10 ವರ್ಷ ಆಯಿತು, 10 ವರ್ಷ ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ದಾರೆ, ಬಟ್ ಟ್ರೈ ಮಾಡಿ 10 ವರ್ಷ ಆದರೂ ಆಕೆಗೆ ಮಕ್ಕಳಾಗಿಲ್ಲ, ಬಟ್ ಅವ್ರಿಗೆ ಎರಡನೇ ಮಗು ಬೇಕೇ ಬೇಕು ಅಂತ ಬಂದು IVF ಮಾಡಿಸ್ಕೊಂಡ್ರು. IVF ಮಾಡಿದಾಗ ಟ್ವಿನ್ಸ್ ಮಕ್ಕಳಾಯಿತು. ಆಕೆ 2 ಮಕ್ಕಳು ಬೇಡ, ನನಗೆ ಆಲ್ರೆಡಿ ಒಂದು ಇದೆಯಾ ಮನೆಯಲ್ಲಿ ಇದೆಯಲ್ಲ, ಇದರಲ್ಲಿ ಒಂದು ಮಾಡಿಕೊಡಿ ಅಂತಂದರು. ಬಟ್ ನಾವು ಅವರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ, 2 ಮಕ್ಕಳಿದ್ದಾಗ ಅದನ್ನು ನೀವು ಇನ್ನೂ ಫೀಟಲ್ ರಿಡಕ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ದಟ್ ಈಸ್ ನಾಟ್ ರೈಟ್, ಯಾಕಂದರೆ ನೀವು ಎರಡನ್ನೂ ಕಳ್ಕೊಳ್ಳುವಂತಹ ಚಾನ್ಸ್ ಇರುತ್ತೆ ಅಂತ ಹೇಳಿ ಈಗ ಆಕೆ ಟ್ವಿನ್ಸ್ ಮಕ್ಕಳನ್ನು ಈಗ 4 ಮಂತ್ಸ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತಾಯಿದೆ. ಪ್ರಾಬ್ಲಮ್ ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ 3 ಇದ್ದದನ್ನೇ 2 ಮಾಡ್ತೀವಿ ಹೊರತು 2ನ್ನ 1 ಮಾಡೋಕ್ಕೆ ಹೋಗಲ್ಲ. ಇಟ್ಸ್ ಅ ಸೇಫ್ ಪ್ರೊಸೀಜರ್. ಅಮ್ಮನಿಗೆ ಉಳಿದ ಮಕ್ಕಳಿಗೆ ಏನೂ ತೊಂದರೆ ಆಗಲ್ಲ, ಬಟ್ ಮಾಡುವಂತಹ ಸಂದರ್ಭ ಸನ್ನಿವೇಶ ಬಂದಿರುತ್ತೆ, ಹಾಗಾಗಿ ಮಾಡಲೇಬೇಕಾಗತ್ತೆ ಈ ಫೀಟಲ್ ರಿಡಕ್ಷನ್ನ. ಎಸ್ ಮ್ಯಾಮ್, ಇನ್ನು SET ಅಂದರೆ ಏನು, ಇದರಿಂದ ಯಾವ ತೊಂದರೆಗಳಾಗುತ್ತೆ, ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳೋದಾದ್ರೆ ಮ್ಯಾಮ್? ಓಕೆ, SET ಅಂದರೆ ನಾವು ಯೂಶ್ವಲಿ ಈ ಟರ್ಮ್ ಯೂಸ್ ಮಾಡ್ತೀವಿ. ಇದು ಈಗ ಟ್ವಿನ್ಸ್ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಈ SET ಅನ್ನೋದು ಅತ್ಯಂತ ಪ್ರಸ್ತುತವಾದಂತಹ ಪ್ರಶ್ನೆ. SET ಅಂತಂದರೆ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟಾಗಿ ಕೇಳಿಬರುವಂತಹ ಮಾತು SET ಅಥವಾ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್. ಅಂದರೆ ನೀವು 2 ಎಂಬ್ರಿಯೋಸ್ ಒಳಗಡೆ ಬಿಡಬೇಡಿ, 3 ಎಂಬ್ರಿಯೋಸ್ ಒಳಗಡೆ ಬಿಡಬೇಡಿ, ನಿಮಗೆ ಅನುಮತಿ ಇರ್ಬೋದು, ಆದರೆ ನೀವು ಒಂದೇ ಎಂಬ್ರಿಯೋವನ್ನು ಒಳಗಡೆ ಬಿಡಿ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಬೆಸ್ಟ್ ಕ್ವಾಲಿಟಿ ಎಂಬ್ರಿಯೋ ಅಥವಾ ಟಾಪ್ ಕ್ವಾಲಿಟಿ ಎಂಬ್ರಿಯೋ ಅಂತಂದರೆ ಅದರಲ್ಲಿ ಪ್ರಾಬ್ಲಮ್ಸ್ ಇಲ್ಲ, ಚೆನ್ನಾಗಿರುವಂಥ ಎಂಬ್ರಿಯೋ, ಫಸ್ಟ್ ಕ್ಲಾಸ್ ಇರುವಂಥ ಆರೋಗ್ಯವಂತ ಭ್ರೂಣ ಏನಿದೆ, ಆ ಭ್ರೂಣವನ್ನು ಚೆನ್ನಾಗಿರುವಂಥ ಭ್ರೂಣವನ್ನು ಒಂದನ್ನು ನೀವು ಒಳಗಡೆ ಬಿಟ್ಬಿಡಿ ಅಂತ ಇದರ ಅರ್ಥ. ಇದು ಅಡ್ವಾನ್ಸ್ಡ್ ಕಂಟ್ರೀಸ್, ಪಾಶ್ಚಿಮಾತ್ಯ ದೇಶಗಳಲ್ಲಿ ಆದಷ್ಟು ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ನೇ ಮಾಡ್ತಾ ಬಂದಿದ್ದಾರೆ. ನಮ್ಮಲ್ಲಿ ಇನ್ನೂ ನಾವು ಅದನ್ನು ಅಷ್ಟು ಅಳವಡಿಸಿಕೊಂಡಿಲ್ಲ. ಯಾಕಂದರೆ ಈ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ದು ಅಂದರೆ ಒಂದೇ ಭ್ರೂಣವನ್ನು ಅತ್ಯಂತ ಇದ್ದಿದ್ರಲ್ಲಿ ಆರೋಗ್ಯವಂತ ಭ್ರೂಣವನ್ನು ಆಕೆಯ ಗರ್ಭಕೋಶದೊಳಗಡೆ ಬಿಡೋದು. ಇದರದ್ದು ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜು ಇದೆ. ಇದರ ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ಒಂದೇ ಎಂಬ್ರಿಯೋವನ್ನು ಒಳಗಡೆ ಬಿಟ್ಟಿದ್ದೀರಾ, ಆರೋಗ್ಯವಂತ ಎಂಬ್ರಿಯೋವನ್ನು ಒಳಗಡೆ ಬಿಟ್ಟಿದ್ದೀರಾ, ಇದರಿಂದ ನಿಮಗೆ ಟ್ವಿನ್ಸ್ ಆಗೋದೇ ಇಲ್ಲ. ಯಾಕಂದರೆ ನೀವು ಒಳಗಡೆ ಬಿಟ್ಟಿರೋದೇ ಒಂದು. ಟ್ವಿನ್ಸಿದ್ದು ಇಷ್ಟೊತ್ತು ಹೇಳಿದ ಯಾವ ಪ್ರಾಬ್ಲಮ್ಸು ಅಮ್ಮನಿಗಾಗಲಿ ಮಗುವಿಗಾಗಲಿ ಮಗು ಹುಟ್ಟಿದ ಮೇಲಾಗಲಿ ಯಾವ ಪ್ರಾಬ್ಲಮ್ಸು ಆಗಲ್ಲ. ಸೊ ಇದು ಅಡ್ವಾಂಟೇಜ್. ಬಟ್ ಡಿಸಡ್ವಾಂಟೇಜ್ ಏನಂದರೆ, ನಾನು ಹೇಳಿದೆ 3 ಎಂಬ್ರಿಯೋಸು 2 ಎಂಬ್ರಿಯೋಸ್ ಬಿಟ್ರೇ ಆಕೆಗೆ ಒಂದಾಗುತ್ತೆ ಅಥವಾ ಅದು ಆಗಲ್ಲ. ಇನ್ನು ಒಂದೇ ಬಿಟ್ಟರೆ ಅದು ಪ್ರೆಗ್ನೆನ್ಸಿನೇ ಆಗುವಂಥ ಚಾನ್ಸ್ ಬಹಳಷ್ಟು ಕಡಿಮೆ. ಈಗ ನಾವು 2 ಎಂಬ್ರಿಯೋಸ್ ಬಿಟ್ಟರೆ ಚಾನ್ಸ್ ನಾವು 45ರಿಂದ 50% ಕೊಡ್ತೀವಿ, ಒಂದೇ ಎಂಬ್ರಿಯೋ ಬಿಟ್ಟರೆ ಚಾನ್ಸ್ 30ರಿಂದ 35% ಕೊಡ್ತೀವಿ. ಜನಗಳದನ್ನ ಒಪ್ಪಲ್ಲ. ಇಷ್ಟೊಂದೆಲ್ಲ ಕಷ್ಟ ಬಿದ್ದಿದ್ದೀವಿ, ಇಷ್ಟೊಂದು ಎಂಬ್ರಿಯೋಸ್ ರೆಡಿ ಮಾಡಿದ್ದೀರಾ, ನಮ್ಮ ಎಂಬ್ರಿಯೋಸ್ ಸರ್ಪ್ಲಸ್ ಎಂಬ್ರಿಯೋಸ್ ನಿಮ್ಮ ಹತ್ರ ಇದೆ, ಯಾತಕ್ಕೆ ನೀವು 2-3 ಹಾಕಬಾರ್ದು, ಒಂದೇ ಎಂಬ್ರಿಯೋ ಹಾಕಿದರೆ ಅದು ಹೋಗಿಬಿಟ್ರೆ ನಾವು ಏನು ಮಾಡೋಣ, ಜೊತೆಗೆ ಖರ್ಚು ಕೂಡ. ಒಂದು ಎಂಬ್ರಿಯೋ ಒಳಗಡೆ ಬಿಟ್ವಿ, ಆಗಲಿಲ್ಲ, ಜನವರಿನಲ್ಲಿ ಬಿಟ್ಟೆ, ಆಗಲಿಲ್ಲ, ಫೆಬ್ರವರಿನಲ್ಲಿ ನೆಗೆಟಿವ್ ಬಂತು ರಿಪೋರ್ಟು, ಮತ್ತೆ ಪುನಃ ಫೆಬ್ರವರಿನಲ್ಲಿ ಇನ್ನೊಂದು ಎಂಬ್ರಿಯೋ ಬಿಟ್ಟೆ, ಆ ಥರ ಒಂದು ನಿಧಾನಕ್ಕೆ ಒಂದು ಬಿಟ್ಕೊಂಬರೋದು ಆಕೆ ಪ್ರೆಗ್ನೆಂಟ್ ಆಗುವ ತನಕ. ವೆರಸ್ ನಮಗೆ ಅವರಿಗೆ ಒಂದು ಮಗು ಪಡಿಬೇಕು ಅನ್ನೋದಕ್ಕಿಂತ ನಮಗೆ 2 ಆದರೂ ಪರವಾಗಿಲ್ಲ, ಆದಷ್ಟು ಪ್ರೆಗ್ನೆನ್ಸಿ ಆಗಬೇಕು ಅನ್ನೋ ಮನೋಭಾವದಲ್ಲಿರ್ತಾರೆ. ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಆಗಿಲ್ಲದೆ ಇರೋರು ಟ್ವಿನ್ಸ್ ಪಡೆದ್ರೆ ನಮಗೇನು ತೊಂದರೆ ಇಲ್ಲ ಅನ್ನುವಂಥ ಮನೋಭಾವದಲ್ಲಿರ್ತಾರೆ. ಒಟ್ಟಲ್ಲಿ ಅವರಿಗೆ ಪ್ರೆಗ್ನೆನ್ಸಿ ಆಗೋದು ಮೋರ್ ಇಂಪಾರ್ಟೆಂಟ್, ಟ್ವಿನ್ಸ್ ಆದರೂ ಓಕೆ. ಬಟ್ ಸಿಂಗಲ್ ಬೇಬಿ ಟ್ರೈ ಮಾಡಿ ಅದು ಆಗದೇ ಇದ್ದರೆ, ಸಕ್ಸಸ್ ರೇಟ್ ಕಡಿಮೆ ಇರುವಾಗ ನಿಧಾನಕ್ಕೆ ಒಂದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇನ್ಶೂರೆನ್ಸು ಅಥವಾ ಆರ್ಥಿಕವಾಗಿ ಸಬಲರಾಗಿದ್ದರೆ ಅವೆಲ್ಲ ನಡೆಯುತ್ತೆ. ಆದರೆ ತಾಳ್ಮೆ ಬೇಕು, ಕಾಯಬೇಕು, ನಿಧಾನಕ್ಕೆ ಮಾಡುವಂಥ ಪ್ರೊಸೀಜರು, ಪದೇ ಪ್ರೆಗ್ನೆನ್ಸಿ ಆಗದೇ ಇರ್ಬೋದು, ಇದೆಲ್ಲಕ್ಕೆ ರೆಡಿ ಇರಬೇಕು. ಬಟ್ ಆದರೆ ಹೆಲ್ದಿ ಬೇಬಿ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಬಟ್ ಒಟ್ಟಾರೆ ನಮ್ಮ ದೇಶದಲ್ಲಿ 2 ಅಥವಾ 3 ಎಂಬ್ರಿಯೋ ಬಿಡುವಂತಹದ್ದು ಸನ್ನಿವೇಶಗಳೇ ಜಾಸ್ತಿ ಇದೆ. ಸಿಂಗಲ್ ನಾವು ಆದಷ್ಟು ಬಿಡಕ್ಕೆ ಹೋಗಲ್ಲ, ಯಾಕೆಂದರೆ ಪ್ರೆಗ್ನೆನ್ಸಿ ಆಗುವ ಚಾನ್ಸ್ ಬಹಳಷ್ಟು ಕಡಿಮೆ ಇರೋದ್ರಿಂದ. ಎಸ್ ಮ್ಯಾಮ್, ಇನ್ನು ಯೂಶ್ವಲ್ ಆಗಿ ಪ್ರೆಗ್ನೆಂಟ್ ಆದ ನಂತರ ಮಗು ಡೆಲಿವರಿ ಎಲ್ಲ ಆಗುತ್ತೆ, ಆ ನಂತರ ದಂಪತಿಗಳು ಯಾವೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ತಾರೆ ಅಂತ ಹೇಳೋದಾದರೆ?
ಹೌದು, ಈ ಟ್ವಿನ್ಸ್ ಆದವರಿಗೆ ಚಾಲೆಂಜಸ್ ತುಂಬ ಜಾಸ್ತಿ ಇರುತ್ತೆ ಫೇಸ್ ಮಾಡುವಂಥದ್ದು. ಯಾಕೆ ಅಂತಂದರೆ ಒಂದು ಮಗು ಅಲ್ಲ ನೋಡಿ, 2 ಮಕ್ಕಳಿದ್ದಾರೆ ಮನೆಯಲ್ಲಿ. ಅವರಿಗೆ ಆಲ್ರೆಡಿ ಇಷ್ಟೊಂದು ದೊಡ್ಡ ಒಂಥರ ಸುದೀರ್ಘ ಪ್ರಯಾಣವನ್ನು, ದುರ್ಗಮವಾದಂತಹ ದಾರಿಯಲ್ಲಿ ಎಲ್ಲವನ್ನೂ ದಾಟಿಕೊಂಡು ಬಂದಿದ್ದಾರೆ. ಇನ್ಫರ್ಟಿಲಿಟಿಯಿಂದ ಹಿಡಿದು ದೊಡ್ಡ ಪ್ರಯಾಣ, ಬಹಳಷ್ಟು ಕಷ್ಟಪಟ್ಟಿರ್ತಾರೆ. ಅದಕ್ಕೆ ಖರ್ಚಾಗಿರುತ್ತೆ, ತುಂಬಷ್ಟು ಸಮಯವನ್ನು ಯೂಸ್ ಮಾಡಿರ್ತಾರೆ. ವ್ಯರ್ಥ ಅನ್ನಲ್ಲ ನಾನು, ಅದನ್ನು ಸಮಯ ಅದಕ್ಕೆ ಹಾಕಿರ್ತಾರೆ. ಇದೆಲ್ಲ ಆಗಿ ಕೊನೆಗೊಂದು ಅಯ್ಯಪ್ಪ ಮುಗೀತಪ್ಪ ಅನ್ನೋ ಸ್ಟೇಜಲ್ಲಿ 2 ಮಕ್ಕಳು ಬಂದರೆ ಒಂದು ಥರ ಖುಷಿನೇ ಇರುತ್ತೆ. ಯಾಕೆಂದರೆ ಯಾವತ್ತೂ ಏನು ಇಲ್ಲದಿರುವಂಥ ಮನೆಯಲ್ಲಿ 2 ಮಕ್ಕಳು ಓಡಾಡ್ತಾ ಇರ್ತವೆ, ಅತ್ಯಂತ ಖುಷಿಯಾಗಿರ್ತಾರೆ. ಬಟ್ ಎಟ್ ದ ಸೇಮ್ ಟೈಮ್ ಚಾಲೆಂಜಸ್ಸು ಹಾಗೇ ಇರುತ್ತೆ. ಏನು ಚಾಲೆಂಜಸ್ಸು? ಒಂದು ಫೀಡಿಂಗ್ ಚಾಲೆಂಜಸ್. ಒಂದು ಮಗು ಅಷ್ಟೇ ಫೀಡ್ ಮಾಡೋದಲ್ಲ, 2 ಮಗುಗೂ ಫೀಡ್ ಮಾಡುತ್ತಿರಬೇಕು. ಒಂದು ಮಗುನೇ ಬೇಕಾದಷ್ಟು ಸಮಯ ತಗೊಳ್ತಾ ಇರುತ್ತೆ. ಫೀಡಿಂಗ್ ಅಂತೆ, ಅದು ನ್ಯಾಪಿಸ್ ಚೇಂಜ್ ಮಾಡೋದು, ನಿದ್ದೆ ಮಾಡಲ್ಲ, ಊಟ ಮಾಡಬೇಕಮ್ಮ ಅನ್ನುವಾಗ ಮಗು ಅಳಕ್ಕೆ ಸ್ಟಾರ್ಟ್ ಮಾಡೋದು, ಹಗಲೊತ್ತೆಲ್ಲ ಮಲಗಿರೋದು, ರಾತ್ರಿ ಇಡೀ ಅಳ್ತಿರೋದು. ಇದು ಒಂದು ಮಗುವುದೇ ಇಷ್ಟು ಸಮಸ್ಯೆ ಇದ್ದಾಗ 2 ಮಕ್ಕಳ ಸಮಸ್ಯೆ ಇನ್ನೂ ಜಾಸ್ತಿ ಇರುತ್ತೆ. ಆಮೇಲೆ ಫೈನಾನ್ಷಿಯಲ್ಲು ಅವರಿಗೆ ಜಾಸ್ತಿ ಆಲ್ರೆಡಿ ಬೇಕಾದಷ್ಟು ಸ್ಪೆಂಡ್ ಮಾಡಿರ್ತಾರೆ. ಬಟ್ ಇನ್ನೂ ಆ ಮಕ್ಕಳಿಗೆ ಖರ್ಚು ಜಾಸ್ತಿ ಇರುತ್ತೆ. 2 ಮಕ್ಕಳು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, 2 ಮಕ್ಕಳ ವ್ಯಾಕ್ಸಿನೇಷನ್ನು, ಈವನ್ ಮೆಡಿಸಿನ್ಸ್ ಖರ್ಚು, ಬೇರೆದು ಖರ್ಚು. ಸೊ ಒಟ್ಟಾರೆ ಖರ್ಚುಗಳು ಜಾಸ್ತಿ, ಸಮಯ ಜಾಸ್ತಿ ಬೇಕು. ಆಕೆ ಆಲ್ರೆಡಿ ಬಳಲಿರ್ತಾಳೆ, ಮನೆಯಲ್ಲಿ ಬೇರೆಯವರು ಸಹಾಯ ಇಲ್ಲದಿದ್ರೆ ಇನ್ನೂ ತುಂಬ ಕಷ್ಟ ಆಗುತ್ತೆ. ಸೊ ಈ ದಂಪತಿಗಳು ತುಂಬಷ್ಟು ಚಾಲೆಂಜ್ಗಳನ್ನ ಮತ್ತು ಫೇಸ್ ಮಾಡಬೇಕಾಗತ್ತೆ. ಡೆಲಿವರಿ ಆದಾಕ್ಷಣ ಎಲ್ಲ ಮುಗೀತಲ್ಲ, ಆಮೇಲೂ ಈ 2 ಮಕ್ಕಳನ್ನ ಚಾಲೆಂಜಸ್ ಇರುತ್ತೆ ನೋಡಿ. ಸೊ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ ಅವ್ರಿಗೆ. ಎಸ್ ಮ್ಯಾಮ್, ಇನ್ನು ಲಾಸ್ಟ್ ಕೊನೆಯದಾಗಿ, ಈಗ ಟ್ವಿನ್ಸ್ ಬೇಬಿ ಪೇರೆಂಟ್ಸ್ಗೆ ಏನೆಲ್ಲ ಸಜೆಷನ್ಸ್ನ ನೀವು ಕೊಡೋಕ್ಕೆ ಇಷ್ಟಪಡ್ತೀರಾ, ಅಥವಾ ಏನೆಲ್ಲ ಸಲಹೆಗಳನ್ನು ನೀವು ಕೊಡೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳೋದಾದರೆ? ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಇನ್ಫರ್ಟಿಲಿಟಿ ಇದ್ದು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಬಂದವರು ಟ್ವಿನ್ಸ್ ಮಕ್ಕಳನ್ನ ಪಡೆದಿದ್ದೀರಾ, ಇದನ್ನು ಬೋನಸ್ ಅಂತ ತಿಳ್ಕೊಳ್ಳಿ. ಪ್ರೆಗ್ನೆಂಟೇ ಆಗಿಲ್ದವರಿಗೆ ನೀವು ಕಂಪೇರ್ ಮಾಡಿ ನೋಡಿ. ಸೊ ಯು ಶುಡ್ ಬಿ ಹ್ಯಾಪಿ ಬಿಕಾಸ್ 2 ಮಕ್ಕಳನ್ನ ಪಡೆದಿದ್ದೀವಿ ಅಂತ. ಅಫ್ಕೋರ್ಸ್ ನಾನು ಹೇಳಿದ್ದು ಎಲ್ಲ ಕಷ್ಟ ಇರುತ್ತೆ. ಬಟ್ ಒಂದು ದಿವಸ ಮಕ್ಕಳು ದೊಡ್ಡದಾದಮೇಲೆ, ಒಂದು 5-6 ವರ್ಷ ಆಯಿತು, ಶಾಲೆಗೆ ಹಾಕಿದಿರಿ, ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದಿರಿ, ಆಮೇಲಿಂದ ನಿಮ್ಮ ಕಷ್ಟಗಳು ಕಡಿಮೆ. ಒಂದು ಮಗು ಪಡೆದು ಒಂದು 3 ವರ್ಷ ಬಿಟ್ಟು ಇನ್ನೊಂದು ಮಗು ಪಡೆಯುವ ಇಚ್ಛೆ ಇದ್ದವರು ನೀವು 2 ಒಟ್ಟಿಗೆ ಆದಾಗ ನಿಮಗೆ ಮಕ್ಕಳು 2 ಒಂದೇ ಟೈಮ್ಗೆ ನಿಮ್ಮ ಕಷ್ಟ ಮುಗಿದು ಹೋಗ್ಬಿಡುತ್ತೆ. 2 ಮಕ್ಕಳು ಒಟ್ಟಿಗೆ ದೊಡ್ಡದಾಗ್ತಾರೆ. ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದು ಅವ್ರ ಪಾಡಿಗೆ ಅವರು ಮುಂದೆ ದೊಡ್ಡವರಾಗ್ತಾರೆ. ಬಿಗಿನಿಂಗಲ್ಲಿ ನಿಮಗೆ ಖಂಡಿತ ಕಷ್ಟ ಇರುತ್ತೆ. ಇದೆಲ್ಲ ಇಷ್ಟೊಂದು ಕಷ್ಟದ ಬಗ್ಗೆ ಹೇಳಿದೆ. ಫೈನಾನ್ಷಿಯಲ್ ಆಸ್ಪೆಕ್ಟ್ಸು, ನಿಮಗೆ ಸಮಯ, ನಿಮ್ಮ ಆರೋಗ್ಯ, ಒಂದೊಂದು ಸತಿ ಅಂತೂ ತುಂಬ ಕಷ್ಟ ಆಗಿಬಿಡುತ್ತೆ. ಪೇಷಂಟ್ಗಳು ನಿರಾಶೆ ಆಗಿಬಿಡ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಅಷ್ಟೊಂದು ಉತ್ಸಾಹ ಇದ್ದವರು ಪ್ರೆಗ್ನೆನ್ಸಿನಲ್ಲಿ ಅಥವಾ ಪ್ರೆಗ್ನೆಂಟ್ ಆದೆ ಅನ್ನೋ ಸಂತೋಷ ಏನಿತ್ತು ಅದಷ್ಟು ಒಂಥರ ಭ್ರಮ ನಿರಸನ ಅಂತ ಹೇಳ್ತೀವಿ ನೋಡಿ, ಆ ಥರ ಸರ್ರಂತ ಇಳಿದೋಗ್ಬಿಡುತ್ತೆ. ಅಯ್ಯೋ ಯಾಕಾದರೂ ನಮಗೆ ಟ್ವಿನ್ಸ್ ಆಯಿತು, ಒಂದೇ ಆಗಬೇಕಿತ್ತು, ಅಥವಾ ಮಕ್ಕಳಿಲ್ದಿದ್ದಾಗಲೇ ಚೆನ್ನಾಗಿದ್ವಿ ಅಂತಲೂ ಕೆಲವು ಪೇಷಂಟ್ಸ್ ಕೈಯಲ್ಲಿ ಕೇಳಿಸ್ಕೊಂಡಿದ್ದೀನಿ ನಾನು. ಇದು ಆಶ್ಚರ್ಯ ಆಗ್ಬೋದು ನಿಮಗೆ, ಬಟ್ ಎಲ್ಲರೂ ಇದನ್ನು ಹೇಳಲ್ಲ. ಅಷ್ಟೊಂದು ಅಪರೂಪವಾಗಿ ಇದನ್ನು ಹೇಳ್ತಾರೆ. ಬಟ್ ಅಷ್ಟೊಂದು ನೀವು ಭ್ರಮ ನಿರಸನವಾಗೋದು ಅಥವಾ ನಿರಾಶರಾಗುವಂಥ ಅವಶ್ಯಕತೆ ಇಲ್ಲ. ಟ್ವಿನ್ಸ್ ಆಗಿದೆ, ಆರೋಗ್ಯವಂತ ಮಕ್ಕಳು ಹುಟ್ಟಿದ್ದಾರೆ. ಬಿಗಿನಿಂಗಲ್ಲಿ ಸ್ವಲ್ಪ ನಿಮ್ಮ ಗಂಡ ಹೆಂಡತಿ ಇಬ್ಬರಿಗೂ ಚಾಲೆಂಜಸ್ ಇರುತ್ತೆ. ಒಬ್ರಿಗೊಬ್ಬರು ಸಹಕಾರ, ಪರಸ್ಪರ ಅನ್ಯೋನ್ಯತೆಯಿಂದ ನೀವು ಮಕ್ಕಳನ್ನು ನೋಡ್ಕೊಳ್ಳಿ, ಸಮಯ ಹೊಂದಾಣಿಕೆ ಮಾಡ್ಕೊಳ್ಳಿ. ಬೇಕಾದರೆ ಲೇಡೀಸು ಜಾಬ್ ಅಥವಾ ನಿಮ್ಮ ಯಜಮಾನರು ಯಾರಾದರೂ ಜಾಬನ್ನು ಸ್ವಲ್ಪ ದಿವಸ ಅದರಿಂದ ನೀವು ಜಾಬ್ಗೆ ಹೋಗೋದು ಸ್ವಲ್ಪ ದಿವಸ ಬಿಟ್ಟುಬಿಡಿ, ಆಮೇಲೆ ನಿಧಾನಕ್ಕೆ ತೊಗೊಳ್ಬೋದು. ಅಥವಾ ಮನೆಯಲ್ಲಿ ಅಥವಾ ಬೇರೆಯವ್ರನ್ನ ಮನೆಯಲ್ಲಿ ನೀವು ನೌಕರಿಗೆ ಸೇರಿಸ್ಕೊಳ್ಳಿ, ನಿಮಗೆ ಸಹಾಯಕರಾಗಿ. ಇಲ್ಲ ನಿಮ್ಮ ಅಮ್ಮನೋ ಅತ್ತೆನೋ ಯಾರನ್ನಾದರೂ ನಿಮ್ಮ ಮನೆಯಲ್ಲಿ ಮಕ್ಕಳು ದೊಡ್ಡದಾಗೋ ತನಕಾದರೂ ಅವರ ಸಹಾಯವನ್ನು ಅವ್ರ ಹತ್ರ ಕೇಳಿ ಪಡೀರಿ. ಒಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೆ ಅನುಕೂಲವಾದ ಒಂಥರ ಹೆಲ್ದಿ ಅಟ್ಮಾಸ್ಫಿಯರ್ನ, ಆರೋಗ್ಯವಂತ ವಾತಾವರಣನ ಕ್ರಿಯೇಟ್ ಮಾಡಿ ಆ ಮಕ್ಕಳನ್ನ ದೊಡ್ಡದು ಮಾಡಿ. ಒಂದು ಸತಿಗೆ ಅವರೊಂದು 4-5 ವರ್ಷ ಆಯಿತು ದೊಡ್ಡವರು ಆದರು ಅಂತಂದಮೇಲೆ ನಿಮಗೆ ಕಷ್ಟ ಕಡಿಮೆ. ಒಂದು ಮಗು ದೊಡ್ಡದಾದಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಓಪನ್ ಮಾಡಿ ಮತ್ತೆ ಪುನಃ ಪ್ರೆಗ್ನೆಂಟ್ ಆಗಿ ಮಕ್ಕಳನ್ನ ಪಡೆಯೋ ಕಷ್ಟ ತಪ್ಪಿತು ಅನ್ನೋ ದೃಷ್ಟಿಯಿಂದ ಆ ಥರ ಪಾಸಿಟಿವ್ ಆಗಿ ಅದನ್ನು ಕನ್ಸಿಡರ್ ಮಾಡಿ. ಮಕ್ಕಳು ದೊಡ್ಡವರಾದಮೇಲೆ ನಿಮಗೆ ಫ್ಯಾಮಿಲಿನೇ ನಿಮ್ಮದು ಕಂಪ್ಲೀಟ್ ಕ್ಲೋಸ್ ಆಯಿತು ನೋಡಿ, ಪುನಃ ಪ್ರೆಗ್ನೆನ್ಸಿ ಮಾಡ್ಕೊ, ಆ ಥರದ್ದು ಯಾವ ಕಷ್ಟ ಇಲ್ಲ. ಆ ಅಧ್ಯಾಯ ಮುಗೀತು, ಇನ್ನು ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದೀರಾ.
ಈ ಥರ ನೀವು ಪಾಸಿಟಿವ್ ಆಗಿ ಲೈಫನ್ನು ತೊಗೊಳ್ಬೇಕು. ಸೊ ನಿಮಗೆ ಇನ್ಫರ್ಟಿಲಿಟಿ ಇದ್ದು ಪ್ರೆಗ್ನೆನ್ಸಿ ಆಗಿ ಇದೆಲ್ಲ ನಿಮಗೆ ಬೋನಸ್ಸು. ಸೊ ಹಾಗಾಗಿ ನೀವು ಇದನ್ನು ಒಳ್ಳೆ ರೀತಿಯಲ್ಲಿ ಸ್ವಾಗತಿಸಬೇಕು ಅಂತ ನಾನು ನಿಮಗೆ ಕಿವಿ ಮಾತು ಹೇಳಲು ಇಷ್ಟಪಡ್ತೀನಿ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಆ್ಯಂಡ್ ಟ್ವಿನ್ಸ್ ಬೇಬಿಗೆ ಎದುರಾಗುವಂತಹ ಚಾಲೆಂಜಸ್ ಏನೆಲ್ಲ ಇರುತ್ತೆ, ಅದನ್ನು ಯಾವ ಥರ ಪೇರೆಂಟ್ಸ್ ಫೇಸ್ ಮಾಡಬೇಕಾಗುತ್ತೆ ಮತ್ತು ಯಾವೆಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಟ್ವಿನ್ಸ್ ಬೇಬಿ IVF ಇಂದ ಆಗುವಂತಹ ಟ್ವಿನ್ಸ್ ಬೇಬಿಗೆ ಕ್ರಮಗಳು ಬೇಕಾಗುತ್ತೆ, ಯಾವ ರೀತಿ ಚಿಕಿತ್ಸೆ ಬೇಕಾಗುತ್ತೆ, ಯಾವೆಲ್ಲ ಸ್ಕ್ಯಾನಿಂಗ್ಸ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ರು. ಇಫ್ ಇನ್ ಕೇಸ್ ನಿಮಗೆ ಈ ಕುರಿತಾಗಿ ಇನ್ನು ಹೆಚ್ಚಾಗಿ ಕ್ವೆಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ, ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡೋ ಮೂಲಕ ನೀವು ಹಾಸ್ಪಿಟಲ್ಗೆ ನೇರವಾಗಿ ಭೇಟಿಯಾಗುವಂತಹ ಅವಕಾಶ ಕೂಡ ಸಿಗುತ್ತೆ. ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಥ್ಯಾಂಕ್ ಯು. ನಮ್ಮ ರಾಜ್ಯದಲ್ಲಿ ಸ್ಪೀಡ್ ನ್ಯೂಸ್ ಅಂತ 2 ವರ್ಷ ಕಂಪ್ಲೀಟ್ ಆಗಿದೆ. ಮೊದಲೇ ಆಗಿ ಅವ್ರಿಗೆ ಶುಭಾಶಯನ ಕೊಡೋಕ್ಕೆ ಬಯಸ್ತಾ ಇದ್ದೀನಿ. ನಾನು ಅವರು ನ್ಯೂಸನ್ನು ನೋಡಿದ್ದೀನಿ, ಭಾಳ ಒಳ್ಳೆಯ